ನಮಸ್ಕಾರ. ಆ, ಇವತ್ತು ನಿಮಗೆ ಘಟಕ 5 ನ್ಯಾಯಶಾಸ್ತ್ರದ ಘಟಕ 5ರ ಇನ್ನೊಂದು ವಿಡಿಯೋ ಮುಂದೆ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನಾನು ವಿಶೇಷವಾಗಿ ಯಾಕೆ ಅಂತಂದರೆ ಈ ವಿಷಯಗಳ ಮೇಲೆ ನಿಮಗೆ 10 ಮಾರ್ಕ್ಸಿನ ಅಥವಾ ಲಾಂಗ್ ಆನ್ಸರ್ ಮತ್ತು ಶಾರ್ಟ್ ಆನ್ಸರ್ನ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುವುದರಿಂದ ನಾನು ಈ 3 ವಿಶೇಷ ನೋ ಫಾಲ್ಟ್ ಲಯಬಿಲಿಟೀಸ್ ಅಂತ ಹೇಳ್ತಾರೆ, ಆ 3 ಲಯಬಿಲಿಟಿಗಳನ್ನು ನಿಮ್ಮ ಮುಂದೆ ಒಂದೇ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡುವನಿದ್ದೀನಿ. ವೈಕಾರಿಯಸ್ ಲಯಬಿಲಿಟಿ, ಹೌ ಇಟ್ ಈಸ್ ಡೆವಲಪ್ಡ್, ದೆನ್ ಸ್ಟ್ರಿಕ್ಟ್ ಆ್ಯಂಡ್ absolute liability. See why vicarious liability is developed. So it is a jurisprudential point. In other words, ನೀವು ಟಾರ್ಟ್ ಲಾನಲ್ಲಿ ಮೊದಲನೇ ಸೆಮಿಸ್ಟರ್ನಲ್ಲಿ ನೀವು ಇದನ್ನು ಕಲ್ತಿದ್ದೀರಿ. ಆಲ್ ದೀಸ್ 3 ಥಿಂಗ್ಸ್ ಆರ್ ಲರ್ನ್ಡ್. ಬಟ್ ಜೂರಿಸ್ಪ್ರುಡೆನ್ಸಲ್ಲಿ ಯಾಕೆ ಈ ಸಿಲೆಬಸ್ಸನ್ನು ಇದನ್ನು ಸೇರಿಸಿದ್ರು ಅನ್ನೋದನ್ನು ನೀವು ತಿಳ್ಕೊಂಡು, ವೈ ದೇ ಹ್ಯಾವ್ ರಿಪೀಟೆಡ್ ದ ಪೋರ್ಷನ್ ಅನ್ನೋದನ್ನು ತಿಳ್ಕೊಂಡು ನೀವು ಉತ್ತರ ಬರೀಬೇಕು. ಫಸ್ಟ್ ಯು ಶುಡ್ ಆಸ್ಕ್ ದಟ್ ಕ್ವಶನ್, ವೈ ಇಟ್ ಈಸ್ ಅಗೇನ್ ಇನ್ಕ್ಲೂಡೆಡ್ ಹಿಯರ್ ಅಂತ. ಆವಾಗ ಇಲ್ಲಿ ನೀವು ಬೇರೆಯದೇ ರೀತಿಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಅಂದರೆ ಯು ನೋ ವಾಟ್ ಈಸ್ ಮೆಂಟ್ ಬೈ ವೈಕಾರಿಯಸ್ ಲಯಬಿಲಿಟಿ, ಯು ನೋ ವಾಟ್ ಈಸ್ ಮೆಂಟ್ ಬೈ ಸ್ಟ್ರಿಕ್ಟ್ ಲಯಬಿಲಿಟಿ ಆ್ಯಂಡ್ absolute liability. You know Reliance versus Fletcher. You know MC Mehta versus Union of India or William Gasly. Yes, you know. All these things you are knowing. But even then, why they have given it in the syllabus? The point is, whatever you are going to study, these concepts in jurisprudence is not to study them as it is. Why these are like this? You have to go to the root of that. ಅಂದರೆ ಯಾಕೆ ಈ ಲಯಬಿಲಿಟಿ ತಂದರು? ಬಿಕಾಸ್ ದೀಸ್ ಲಯಬಿಲಿಟೀಸ್ ಆರ್ ಫಾರ್ ನೋ ಫಾಲ್ಟ್. ವ್ಯಕ್ತಿ ತಪ್ಪು ಮಾಡಿರೋದಿಲ್ಲ. ನಾವು ರಾಂಗ್ಫುಲ್ ಆ್ಯಕ್ಟನ್ನು ಕಲ್ತಿದ್ದೀವಿ. ವಾಟ್ ಈಸ್ ರಾಂಗ್ಫುಲ್ ಆ್ಯಕ್ಟ್? ಇನ್ ದ ಲಾ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಎನ್ ಆ್ಯಕ್ಟ್ ವಿಚ್ ಈಸ್ ರಾಂಗ್. BNS ಅಲ್ಲಿ ಬರೆದಿದ್ದಾರೆ, IPC ಬರೆದಿದ್ದಾರೆ. ಓಕೆ, ಇದು ತಪ್ಪು ಅಂತ. ಅಥವಾ ಟಾರ್ಟ್ ಲಾನಲ್ಲಿ ಹೇಳಿದ್ದೀವಿ ನಾವು ಇದು ತಪ್ಪು ಅಂತ, ಅಥವಾ ಕಾಂಟ್ರಾಕ್ಟ್ನಲ್ಲಿ ಹೇಳಿದ್ದೀವಿ ಇದು ಬ್ರೀಚು ಅಂತ. ಅವೆಲ್ಲವುಗಳಿಗೂ ನಾವೇನು ಹೇಳ್ತೀವಿ? ರಾಂಗ್ಫುಲ್ ಆ್ಯಕ್ಟ್ ಅಂತ ಹೇಳ್ತೀವಿ. ರಾಂಗ್ಫುಲ್ ಆ್ಯಕ್ಟ್ ಅಂತ ಹೇಳ್ತೀವಿ. ರಾಂಗ್ಫುಲ್ ಆ್ಯಕ್ಟ್ ಮಾಡಿದಾಗ ಏನಾಗುತ್ತೆ? ಪರಿಹಾರ ಕೊಡುವ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬರ್ತದೆ. ಅದು ಶಿಕ್ಷೆನೂ ಬರ್ಬೋದು. ಡಿಪೆಂಡ್ಸ್ ಎಂಥ ರಾಂಗ್ಫುಲ್ ಆ್ಯಕ್ಟ್ ನೀವು ಮಾಡಿದ್ದೀರಿ ಅಂತ. ಅದು ಕ್ರಿಮಿನಲ್ನಲ್ಲಿ ಬರ್ತದೋ ಸಿವಿಲ್ನಲ್ಲಿ ಬರ್ತದೋ ಅದರ ಮೇಲೆ ನಿಮ್ಮ ಹಣೆ ಬರ ಅಥವಾ ನಮ್ಮ ಹಣೆ ಬರ, ತಪ್ಪು ಮಾಡಿದವರ ಹಣೆ ಬರ ನಿರ್ಧಾರ ಆಗುತ್ತೆ. ಆದರೆ ತಪ್ಪು ಮಾಡದೇ ಇರುವಂತಹ ಸಂದರ್ಭದಲ್ಲಿಯೂ ಏನಾಗ್ಬೋದು? ನಿಮಗೆ ಹೊಣೆಗಾರಿಕೆ ಬರ್ಬೋದು. ಅದನ್ನು ನಾವು ಇವತ್ತು ನೋಡ್ತಾ ಇರೋದು. ತಪ್ಪು ಮಾಡದೇ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನೊಂದು ಆಸ್ಪೆಕ್ಟನ್ನು ನೋಡ್ತೀವಿ ನಾವು. ಇಫ್ ಯುವರ್ ರಾಂಗ್ಫುಲ್ ಆ್ಯಕ್ಟ್ ಈಸ್ ಅಗೇನೆಸ್ಟ್ ಸೊಸೈಟಿ, ಆವಾಗ ನಾವು ಅದನ್ನೇನು ಹೇಳ್ತೀವಿ ಅಂತಂದರೆ ಸಮಾಜದ ವಿರುದ್ಧವಾದಂತಹ ತಪ್ಪು ಮಾಡಿದರೆ ನಮಗೆ ದಂಡನೀಯ ಅಪರಾಧ ಆಗುತ್ತೆ. ಇಟ್ ಬಿಕಮ್ಸ್ ಎ ಕ್ರಿಮಿನಲ್ ಅಫೆನ್ಸ್. ದಂಡನೀಯ ಅಪರಾಧ ಆಗುತ್ತೆ. ಈ ಒಂದು ದಂಡನೀಯ ಅಪರಾಧ ಅಂತ ನಾವು ಯಾವಾಗ ಅಂತೀವಿ? ಇಫ್ ಯುವರ್ ಮೆನ್ಸ್ ರಿಯಾ ಈಸ್ ದೇರ್. ವಾಟ್ ಈಸ್ ಮೆನ್ಸ್ ರಿಯಾ? ದುಷ್ಟ ಮನಸ್ಸು. ಅಂದರೆ ನೀವು ಮಾಡುವಂಥ ಕ್ರಿಯೆಗಳಿದಾವಲ್ಲ, ಅವು ಕೆಟ್ಟ ಮನಸ್ಸಿನಿಂದ ನೀವು ಮಾಡ್ತೀರಿ. ಆದ್ದರಿಂದ ನಿಮಗೇನಾಗುತ್ತೆ? ಅಂತಹ ಕ್ರಿಯೆಗಳನ್ನು ನಾವೇನು ಮಾಡ್ತೀವಿ? ಕೆಟ್ಟ ಮನಸ್ಸಿನಿಂದ ಮಾಡಿದಂತಹ ಕ್ರಿಯೆಗಳನ್ನು ನಾವು ಕ್ರಿಮಿನಲ್ ರಾಂಗ್ ಅಂತ ಹೇಳ್ತೀವಿ. ಅದಕ್ಕೆ ಕಾಂಪೆನ್ಸೇಷನ್ ಪರಿಹಾರ ಅಷ್ಟೇ ಅಲ್ಲ, ಅದರ ಜೊತೆಗೆ ಶಿಕ್ಷೆಯೂ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಆ ಎಲ್ಲ ರೀಸನ್ಗಳನ್ನು ನೋಡಿದ್ದೀವಿ ನಾವು. ಇವತ್ತು ಈ 3 ಕಾನ್ಸೆಪ್ಟ್ನ ಹಿಂದೆ ಹೋಗೋಣ. ವೈ ಇಟ್ ಈಸ್ ಲೈಕ್ ದಿಸ್ ಅಂತಕ್ಕಂಥದ್ದು. ಸೊ ವಿ ಆರ್ ಸೀಯಿಂಗ್ ವಾಟ್ ಈಸ್ ವೈಕಾರಿಯಸ್ ಲಯಬಿಲಿಟಿ, ಸ್ಟ್ರಿಕ್ಟ್ ಲಯಬಿಲಿಟಿ ಆ್ಯಂಡ್ ಇಟ್ಸ್ ಎಕ್ಸೆಪ್ಷನ್ಸ್. ಟು ಓವರ್ಕಮ್ ದೀಸ್ ಎಕ್ಸೆಪ್ಷನ್ಸ್ we have brought a new liability, absolute liability, and how absolute liability is evolved and how the compensation are decided, what is the philosophy of the jurisprudence ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಬಹಳಷ್ಟು ಒಂದು ಒಳ್ಳೆಯ ಕಮೆಂಟ್ಗಳನ್ನ ನಾನು ಜೂರಿಸ್ಪ್ರುಡೆನ್ಸನ್ನು ಆಲ್ಮೋಸ್ಟ್ ಮುಗಿಸಿದ್ದೀನಿ.
ಆಲ್ಮೋಸ್ಟ್ ಇಟ್ ಈಸ್ ದ ಐ ಆಮ್ ಎಟ್ ದ ಎಂಡ್. ಮಾಡಿದರೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಬೇಕು, ಏನು ಸಬ್ಸ್ಟ್ಯಾಂಟಿವ್ ಲಾ ಆ್ಯಂಡ್ ಪ್ರೊಸೀಜರ್ ಲಾ ಅಂತಕ್ಕಂಥದ್ದು ಈ 5th ಯೂನಿಟಲ್ಲಿದೆ. ಅದು ಒಂದು ವಿಡಿಯೋ ಮಾಡಬೇಕು. ಆದರೆ CPC-ನಲ್ಲಿ ಇದನ್ನು ವಿವರವಾಗಿ ಚರ್ಚೆ ಮಾಡಿದ್ದೀನಿ ನಾನು. ಐ ಹ್ಯಾವ್ ಆಲ್ಸೋ ಡಿಸ್ಕಸ್ಡ್ ದ ಸೇಮ್ ಕಾನ್ಸೆಪ್ಟ್ ಇನ್ ದಿ ಸಿವಿಲ್ ಪ್ರೊಸೀಜರ್ ಕೋಡ್. ಆ ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ. ದೇ ಆರ್ ಇನ್ ಪ್ರೋಗ್ರೆಸ್, ಬಟ್ ಇಟ್ ಈಸ್ ಫಾರ್ ಯುವರ್ ನೆಕ್ಸ್ಟ್ ಸೆಮಿಸ್ಟರ್. ಐ ಸಪೋಸ್ ಇಟ್ ಮೇ ಬಿ ಫಾರ್ ದ 5th ಸೆಮಿಸ್ಟರ್ ಸಿವಿಲ್ ಪ್ರೊಸೀಜರ್ ಕೋಡ್. ಅದರಲ್ಲಿ ಈ ಸಬ್ಸ್ಟ್ಯಾನ್ಸಿವ್ ಲಾ ಆ್ಯಂಡ್ ಪ್ರೊಸೀಜರ್ ಲಾ ಮಾಡಿದ್ದೀನಿ. ಓಕೆ, ಫಾರ್ ಯುವರ್ ಪರ್ಪಸ್ ಐ ಕ್ಯಾನ್ ಡೂ ಒನ್ ಮೋರ್ ವಿಡಿಯೋ. ಬಟ್ ಕೆಲವು ಸ್ಟೂಡೆಂಟ್ಸು, ಬಹಳಷ್ಟು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಈ ಒಂದು ನನ್ನ ಪಾಠವನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಅವರ ಕಮೆಂಟ್ಗಳನ್ನು ನಾನು ಸ್ವೀಕರಿಸ್ತಾ ಆಲ್ಮೋಸ್ಟ್ ಈ ಒಂದು ವಿಷಯವನ್ನು ಮುಗಿಸ್ತಾ ಬಂದಿದ್ದೀನಿ. ಇನ್ನೊಂದು ವಿಡಿಯೋ ಮಾಡಿದರೆ ಮುಗೀತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆದರೆ ಯಾರೋ ಒಬ್ಬಿಬ್ಬರು ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾರೆ, ಸರ್ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ನೀವೊಂದು ಕೆಲಸ ಮಾಡಿ, ನನಗೆ ದಯವಿಟ್ಟು ಒಂದು ಸಲ ಫೋನ್ ಮಾಡಿ, ಈ ನಂಬರ್ ಮೇಲೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ. ಯು ಟಾಕ್ ಟು ಮೀ, ಐ ವಿಲ್ ಟೆಲ್ ಯು ಹೌ ಇಟ್ ಈಸ್ ಟು ಬಿ ಸ್ಟಡೀಡ್ ಅಂತ. ನಿಮಗೆ ಹೇಳ್ತೀನಿ, ಜ್ಯೂರಿಸ್ಪ್ರುಡೆನ್ಸ್ ಇದೆಯಲ್ಲ, ನ್ಯಾಯಶಾಸ್ತ್ರ ಇದೆಯಲ್ಲ, ಇದು ಬಹಳ ವಿಶಾಲವಾದಂತಹ ವಿಚಾರ. ಇಟ್ ಈಸ್ ಎ ವೆರಿ ಬಿಗ್ ಕಾನ್ಸೆಪ್ಟ್ ಆ್ಯಂಡ್ ಡೀಪ್ ರೂಟೆಡ್. ಓದ್ತಾ 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 ನಿಮ್ಗೆ ಇನ್ನೂ ಓದಬೇಕು ಅನಿಸುವಂತಹ ಒಂದು ವಿಷಯ ಅಂಥೇಳಿ ನೀವು ಯಾವ್ದಾರು ಅಂದ್ಕೊಂಡ್ರೆ ಅದು ನ್ಯಾಯಶಾಸ್ತ್ರ. ಇನ್ ಲೀಗಲ್ ಸಿಸ್ಟಮ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವ್ಯಾಲ್ಯೂ. Who are experts in this jurisprudence will definitely shine in the profession. And the example is ನಾನಿ ಪಾಲ್ಕಿವಾಲಾ. ಇಡೀ ಕೇಶವಾನಂದ ಭಾರತಿಯಲ್ಲಿ ಕೇಸ್ ಬಿದ್ದೇ ಹೋಯಿತು ಅಂದ್ಕೊಂಡು ನಾವು. 24ನೇ ಸಂವಿಧಾನ ತಿದ್ದುಪಡಿ ಏನಿದೆಯಲ್ಲ, ಅದು ಸರಿಯಾದದ್ದು. ಅದನ್ನು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನಂದರೆ ಸಂಸತ್ತು ಏನು ನಿರ್ಧಾರ ಮಾಡುತ್ತೋ ಅದೇ ಕೊನೆಯದು ಅಂದ್ಕೊಂಡ್ವಿ. ಆದರೂ ಅವರ ನಿರಂತರವಾದಂಥ 40-50 ದಿವಸದ ವಾದ ವಿವಾದದಲ್ಲಿ ಕೊನೆಗೆ ನಾವು ಏನು ಮಾಡಿದ್ವಿ, ವಿ ಹ್ಯಾವ್ ಇವಾಲ್ವ್ಡ್ ಎ ನ್ಯೂ ಥಿಯರಿ ಕಾಲ್ಡ್ ಬೇಸಿಕ್ ಸ್ಟ್ರಕ್ಚರ್. ದಟ್ ಈಸ್ ಬಿಕಾಸ್ ಹಿ ವಾಸ್ ನೋಯಿಂಗ್ ದ ಲಾ ಟು ದ ರೂಟ್ ಆಫ್ ಇಟ್ ಅಂತ. ಆಳವಾದ ಜ್ಞಾನ. ಈ ಆಳವಾದ ಜ್ಞಾನ ಕಾನೂನಿನಲ್ಲಿ ಬರಬೇಕು ಅಂತಂದರೆ ಯಾವಾಗಲೂ ಕೂಡ ನೀವು ಜ್ಯೂರಿಸ್ಪ್ರುಡೆನ್ಷಿಯಲ್ ಕಾನ್ಸೆಪ್ಟ್ಸನ್ನ ಓದ್ತಾ ಇರಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ನಾ ಈ ವಿಡಿಯೋಗಳನ್ನು, ಇವತ್ತಿನ ಈ ಒಂದು ಪಾಠವನ್ನು ಪ್ರಾರಂಭಿಸ್ತೀನಿ. ಮತ್ತು ಇಲ್ಲಿ ಈ ವ್ಯವಸ್ಥೆಯನ್ನು ನಾವು ನೋಡೋದಾದರೆ, ಒಂದು ಇದರ ಇಂಟ್ರಡಕ್ಷನ್ನ ನಾನು ಮಾಡೋದಾದರೆ, ಸಿ ಲಯಬಿಲಿಟಿ ಇನ್ ಜ್ಯೂರಿಸ್ಪ್ರುಡೆನ್ಸ್ is involved from fault-based liability to no fault-based liability. See here, all these things wrongful act. Why it is wrongful act? Because I have personally done it. I have personally done some act ಅಥವಾ ಯಾವುದೇ ಒಂದು ಕೃತ್ಯವನ್ನು ನಾನೇ ಸ್ವತಃ ಮಾಡಿದ್ದೀನಿ, ಅದು ಕಾನೂನಾತ್ಮಕವಾಗಿ ತಪ್ಪು ಅಂತ. It is wrong as per law. The law says you don't do this. The law says you do this. When the law says you do this, you have to do. When the law says you don't do it, you should not do. That is what is wrongful act. ಅದೇ ನೈತಿಕವಾದ ಕೆಲಸ ಇದೆಯಲ್ಲ, ಅದನ್ನು ನೀವು ಮಾಡದೆ ಹೋದ್ರೆ ತಪ್ಪಲ್ಲ, ಅದಕ್ಕೆ ಶಿಕ್ಷೆ ಆಗೋದಿಲ್ಲ ನಿಮಗೆ. ಯು ಕ್ಯಾನಾಟ್ ಬಿ ಬ್ಲೇಮ್ಡ್. ನೀವು ಯು ಹ್ಯಾವ್ ಟು ಹೆಲ್ಪ್ ಪುವರ್ ಪೀಪಲ್. ದಟ್ ಈಸ್ ಮಾರಲ್ ಆಬ್ಲಿಗೇಷನ್ ಆರ್ ರೈಟ್. ಆ್ಯಂಡ್ ಇಫ್ ಯು ಡೋಂಟ್ ಡೂ, it is your moral wrong. So law will not come into picture. But if it is a mandate of the law, ಕಾನೂನು ಹೇಳುತ್ತೆ ಇದನ್ನು ನೀವು ಮಾಡಬೇಕು ಅಂತ, ಇದನ್ನು ನೀವು ಪಾಲಿಸಬೇಕು ಅಂತ, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡಬೇಕು. ಸೊ ಇಟ್ ಈಸ್ ಎ ಮ್ಯಾಂಡೇಟ್. ಇಫ್ ಯು ಡೋಂಟ್ ಡೂ ಇಟ್, ದೆನ್ ಇನ್ಕಮ್ ಟ್ಯಾಕ್ಸ್ ಪೀಪಲ್ ವಿಲ್ ಕಮ್ ಟು ಯು. ಸಿಮಿಲರ್ಲಿ, ದೇರ್ ಇಸ್ ಸಮಥಿಂಗ್ ಯು ಆರ್ ಡ್ಯೂಟಿ ಬೌಂಡ್ ಟು ಡೂ. Your duty bound to do, bound to not to do, that you should not do. ಯಾವುದನ್ನು ಮಾಡಬಾರ್ದು, ಸಿಗ್ನಲ್ ಜಂಪ್ ಮಾಡಬಾರ್ದು, that is not to do. So if you jump the signal, then also punishment is there. So these are the concepts. But ಇಲ್ಲಿ ಹಂಗಲ್ಲ, ನೀವು ತಪ್ಪೇ ಮಾಡಿರಲ್ಲ, ವೈಯಕ್ತಿಕವಾಗಿ ನೀವು ತಪ್ಪೇ ಮಾಡಿರಲ್ಲ, ಅಂಥ ಸಂದರ್ಭದಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ. What is this? Liability in jurisprudence evolved from fault-based liability. ಇಲ್ಲಿಂದ ಪ್ರಾರಂಭ ಆದಂತಹ ಈ ಒಂದು ವ್ಯವಸ್ಥೆ ಏನಾಯಿತು, ನೀವು ತಪ್ಪೇ ಮಾಡದೆ ಹೋದರೂ ನೀವು ಜವಾಬ್ದಾರಿ ಅನ್ನೋದನ್ನು
ನಾವು ಈ ಕಾನ್ಸೆಪ್ಟ್ಸಲ್ಲಿ ಹೇಳ್ತೀವಿ. ವೈಕಾರಿಯಸ್ ಲಯಬಿಲಿಟಿ, ಒನ್ ಪರ್ಸನ್ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ ರಾಂಗ್ಫುಲ್ ಆ್ಯಕ್ಟ್ ಆಫ್ ದ ಎನದರ್. ಇನ್ನೊಬ್ಬರು ತಪ್ಪು ಮಾಡಿದ್ದನ್ನು, ಯಾರೋ ತಪ್ಪು ಮಾಡಿದ್ದಲ್ಲ, ಇಟ್ ಶುಡ್ ಹ್ಯಾವ್ ಸಮ್ ರಿಲೇಷನ್. ಯಾರೋ ತಪ್ಪು ಮಾಡಿದ್ದಕ್ಕೆ ನಿಮಗೆ ಶಿಕ್ಷೆ ಕೊಡಲ್ಲ, ನೀವು ಅದರಲ್ಲಿ ಸ್ವತಃ ತಪ್ಪು ಮಾಡಿರಲ್ಲ, ಆದರೆ ನೀವೇನು ಮಾಡಿರ್ತೀರಿ, ಈ ಒಂದು ಬಿಲ್ಡಿಂಗನ್ನು ಕಟ್ಟಿಕೊಡಪ್ಪ ಅಂಥೇಳಿ ನೀವು ಲೇಬರ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಿರ್ತೀರಿ, ಅವನು ತಪ್ಪು ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅದು ಅವನ ತಪ್ಪಿಗೆ ನೀವು ಹೊಣೆಗಾರನಾಗ್ತೀವಿ. ಲೇಟರ್ ಕೋರ್ಟ್ಸ್ ಡೆವಲಪ್ಡ್ ಸ್ಟ್ರಿಕ್ಟ್ ಆ್ಯಂಡ್ ಅಬ್ಸಲ್ಯೂಟ್. ವಿ ವಿಲ್ ಕಮ್ ಟು ದಿಸ್ ಲೇಟರ್. ಲೆಟ್ ಅಸ್ ಡಿಸ್ಕಸ್ vicarious liability itself. Vicarious liability itself. What is vicarious liability? Strict liability. Vicarious liability concept. The liability imposed on one person for the act of another due to special relationship. ಇದು ಇರಬೇಕು, ವಿಶೇಷವಾದ ಸಂಬಂಧ ಇರಬೇಕು. ಏನು ಸಂಬಂಧ? ಮಾಸ್ಟರ್ ಸರ್ವೆಂಟ್, ಪ್ರಿನ್ಸಿಪಾಲ್ ಏಜೆಂಟ್, ಈ ರೀತಿಯಾದಂತಹ ಸಂಬಂಧ ಇರಬೇಕು. ಅಥವಾ ಓನರ್ ಟ್ಯಾನೆಂಟ್, ಈ ರೀತಿಯಾದಂತಹ ಸಂಬಂಧ ಇರಬೇಕು. ಈ ರೀತಿಯಾದಂತಹ ಸಂಬಂಧ ಇದ್ದಾಗ ಏನಾಗುತ್ತೆ ಅಂತಂದರೆ, ನೀವು ತಪ್ಪು ಮಾಡದೆ ಹೋದರೂ ಆ ತಪ್ಪಿಗೆ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ದಟ್ ಈಸ್ ದಿ ಕಾನ್ಸೆಪ್ಟ್. ವಾಟ್ ಈಸ್ ದಿ ಕಾನ್ಸೆಪ್ಟ್? ಕಾನ್ಸೆಪ್ಟ್ ಈಸ್ ದಿಸ್: ಕ್ವಾಯ್ ಫೆಸಿಟ್ ಪರ್ ಎಲಿಯಮ್ ಪೆಸಿಟ್ ಫರ್ ಸೆ. ಯಾರೋ ಇನ್ನೊಬ್ಬರು ಮಾಡಿದ ತಪ್ಪಿಗೆ ನೀವು ಹೊಣೆಗಾರರು. ಯಾವಾಗ? ನಿಮ್ಮ ಕೆಲಸವನ್ನು ಬೇರೆಯವರು ಮಾಡಿದಾಗ, ಯಾರಾದರ ಮೂಲಕ ನೀವು ಕೃತ್ಯವನ್ನು ಮಾಡಿಸಿದಾಗ. ಇಫ್ ಯು ಆರ್ ಡೂಯಿಂಗ್ ಆ್ಯನ್ ಆ್ಯಕ್ಟ್ ಥ್ರೂ ಸಂಬಡಿ, ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯು ಹ್ಯಾವ್ ಡನ್ ಅಂತ. ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಥ್ರೂ ಸಂಬಡಿ, ಇಟ್ ಇಂಪ್ಲೈಸ್ ದ್ಯಾಟ್ ಯು ಆರ್ ಓನ್ಲಿ ಡನ್. ಯಾರಾದರೂ ಇನ್ನೊಬ್ಬರ ಮೂಲಕ ಕ್ರಿಯೆ ಮಾಡಿಸಿದರೆ ಅದು ಅವನೇ ಮಾಡಿದಂತೆ, ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವು ಇದರಲ್ಲಿ ಏನಾಗುತ್ತೆ, ನಾವು ಸ್ವತಃ ತಪ್ಪು ಮಾಡಿರೋದಿಲ್ಲ. ಆ ಲೇಬರ್ ತಪ್ಪು ಮಾಡಿರ್ತಾನೆ ಅಥವಾ ಏಜೆಂಟ್ ತಪ್ಪು ಮಾಡಿರ್ತಾನೆ. ಅವನು ಯಾರ ಉದ್ದೇಶಕ್ಕೋಸ್ಕರ ತಪ್ಪು ಮಾಡಿರ್ತಾನೆ? ನಮ್ಮ ಉದ್ದೇಶವನ್ನು, ನನ್ನ ಕೆಲಸ ಮಾಡೋದಕ್ಕೋಸ್ಕರ ತಪ್ಪು ಅವನಿಂದ ಆಗಿರ್ತದೆ. ಅವನು ಕಾಳಜಿ ತಗೊಂಡಾದ್ರೂ ತಪ್ಪು ಮಾಡಲಿ, ನೆಗ್ಲಿಜೆನ್ಸಿಂದಾದ್ರೂ ತಪ್ಪು ಮಾಡಲಿ, ನೀವು ಅದನ್ನು ಪ್ಲೀಡ್ ಮಾಡಬೇಕು. ಆದರೆ ಆ ತಪ್ಪಿನ ಹೊಣೆಗಾರಿಕೆಯನ್ನು ನೀವು ಹೊರಬೇಕಾಗ್ತದೆ. ಯಾಕೆ ಹೊರಬೇಕಾಗ್ತದೆ ಅಂತಂದರೆ, ಆರ್ಥಿಕವಾಗಿ ಆ ವ್ಯಕ್ತಿ ಸಮರ್ಥನಿರುವುದಿಲ್ಲ, ಒಂದು. ಎರಡನೇದು, ನಿಮ್ಮ ಕೃತ್ಯವನ್ನು ನೀವೇ ಮಾಡೋದ್ರ ಬದಲು ಇನ್ನೊಬ್ಬರ ಕಡೆಯಿಂದ ಮಾಡಿಸಿರ್ತೀರಿ. ಆದ್ದರಿಂದ ಆರ್ಥಿಕತೆ ಒಂದು ಪ್ರಶ್ನೆನೂ ಇಲ್ಲಿ ಬರುತ್ತೆ. ಆರ್ಥಿಕ ಸಮರ್ಥತೆ ಎದಕ್ಕೆ? ಪರಿಹಾರವನ್ನು ಭರಿಸಲು. ಎಕನಾಮಿಕ್ ಕೆಪಬಿಲಿಟಿ, we can say number 2, number 1, number 2, economic capability. In Ratlam municipality, Vardi Chand versus Ratlam municipality, there is an issue. He took this stand. ನನ್ನ ಹತ್ರ ದುಡ್ಡೇ ಇಲ್ಲ, ಏನು ಮಾಡೋಕ್ಕಾಗತ್ತೆ ಅಂಥೇಳಿ ಆ ರೀತಿಯಂಥ ಒಂದು ಸ್ಟ್ಯಾಂಡ್ ತೊಗೊಳ್ತಾನೆ. ನಾನು ಅದಕ್ಕೆ ಬರ್ತೀನಿ. ಈ ಕಾನ್ಸೆಪ್ಟನ್ನು ಚರ್ಚೆ ಮಾಡೋಣ. ಇವಾಗ ಇಲ್ಲಿ ನೋಡಿ, ವಿದ್ಯಾವತಿ ಪ್ರಕರಣ, ಇದು ನೀವು ನೋಡಿದ್ದೀರಿ. ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ವಿದ್ಯಾವತಿ ಪ್ರಕರಣ. ಇದಕ್ಕಿಂತ ಮೊದಲು ಈ ಪ್ರಕರಣ ತಗೊಳ್ಳೋಣ. ಕಸ್ತೂರಿ ಲಾಲ್ ವರ್ಸಸ್ ಸ್ಟೇಟ್ ಆಫ್ UP. ವಾಟ್ ಈಸ್ ದಿಸ್ ಕಾನ್ಸೆಪ್ಟ್? ದಿಸ್ ಈಸ್ ಕಸ್ತೂರಿ ಲಾಲ್ ಪ್ರಕರಣವನ್ನು ನೀವು ರೂಟ್ಗೆ ಹೋದರೆ, ಅದರ ಒಂದು ಮೂಲಕ್ಕೆ ಹೋದರೆ, ಇಲ್ಲೇನು ಬರುತ್ತೆ? ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ. ರಾಜ ತಪ್ಪು ಮಾಡಲಾರ. ಕಿಂಗ್ ಕ್ಯಾನ್ ಡೂ ನೋ ರಾಂಗ್. ರಾಜ ತಪ್ಪು ಮಾಡಲಾರ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು ಮೊದಲು. ಆದರೆ ಎಡ್ವರ್ಡ್ ಕೋಕ್ ಅಂತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ ಏನು ಮಾಡಿದ್ರು ಅಂತಂದರೆ, ನೋ, ರಾಜನು ಮತ್ತು ಪ್ರಜೆಗಳು ಇಬ್ಬರು ದೇವರು ಮತ್ತು ಕಾನೂನಿನ ಅಧೀನದಲ್ಲಿ ಕೆಲಸ ಮಾಡ್ತಾರೆ. ಸೊ ಕಿಂಗ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಇಫ್ ಹಿ ವೈಲೇಟ್ಸ್ ಲಾ ಅಂತ ಹೇಳಿದರು. ಆ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲೇನಾಯಿತು, ಈ ಕಸ್ತೂರಿ ಲಾಲ್ ಪ್ರಕರಣದಲ್ಲಿ
ಅದು ಸಾವರಿನ್ ಫಂಕ್ಷನ್, ರಾಜ ಮಾಡಿದ ಕೆಲಸ, ಅದಕ್ಕೆ ನಿನಗೆ ಪರಿಹಾರ ಕೊಡೋಕ್ಕಾಗಲ್ಲ ಅಂದರು. ಕಸ್ತೂರಿಲಾಲ್ ಪ್ರಕರಣ ನೀವು ಅದನ್ನು ನೆನಪು ಮಾಡ್ಕೊಳ್ಳಿ. ಅವನೊಬ್ಬ ಸ್ಮಗ್ಲರ್ ಅಂಥೇಳಿ ಅವನ್ನ ಅರೆಸ್ಟ್ ಮಾಡಿರ್ತಾರೆ. ಆಮೇಲೆ ಏನಾಗುತ್ತೆ, ಅವನು ಸ್ಮಗ್ಲರ್ ಅಲ್ಲ ಅಂತ ಆಗುತ್ತೆ, ರಿಲೀಸ್ ಮಾಡ್ತಾರೆ. ಆವಾಗ ಅವ್ನು ಕೇಸ್ ಹಾಕ್ತಾನೆ, ನನ್ನ ಬಂಗಾರ ಬೆಳ್ಳಿ ವಾಪಸ್ ಕೊಡಿ ಅಂತ. ಆ ಬಂಗಾರ ಬೆಳ್ಳಿನ ಯಾವನೊಬ್ಬ ಪೊಲೀಸ್ ತಗೊಂಡು ಪಾಕಿಸ್ತಾನಕ್ಕೆ ಹಾರಿ ಹೋಗಿರ್ತಾನೆ. ಹಾಗಾಗಿ ಆ ಪ್ರಕರಣದಲ್ಲಿ ಜಜ್ಮೆಂಟ್ ಏನು ಕೊಡ್ತಾರೆ ಅಂದರೆ ಸುಪ್ರೀಂ ಕೋರ್ಟು, ಇಲ್ಲ ನಿನಗೆ ಕಾಂಪೆನ್ಸೇಷನ್ ಕೊಡೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ಸಾವರಿನ್ ಫಂಕ್ಷನ್. ಬಟ್ ಈ ಪ್ರಕರಣದಲ್ಲಿ ಹಂಗಾಗೋದಿಲ್ಲ. ವಿದ್ಯಾವತಿ ಪ್ರಕರಣದಲ್ಲಿ ಇಟ್ ಈಸ್ ಟ್ರೀಟೆಡ್ ದ್ಯಾಟ್ ವೈಕಾರಿಯಸ್ಲಿ ಲಯಬಲ್. ವಾಟ್ ಈಸ್ ದಿಸ್ ಕೇಸ್? ಇಲ್ಲಿ ಡ್ರೈವರು ರ್ಯಾಶ್ ಡ್ರೈವ್ ಮಾಡಿದ್ದರಿಂದ ಈ ವಿದ್ಯಾವತಿಯವರ ಪತಿ ಸತ್ತು ಹೋಗಿರ್ತಾರೆ, ಅವಳ ಗಂಡ ಸತ್ತು ಹೋಗಿರ್ತಾನೆ, ಅದಕ್ಕೆ ಪರಿಹಾರ ಸಿಗ್ತದೆ. ನೋಡಿ, ಇಲ್ಲಿ ರಾಜ್ಯ ಏನು ತಪ್ಪು ಮಾಡಿರಲಿಲ್ಲ. ಸ್ಟೇಟ್ ಹ್ಯಾಸ್ ಡನ್ ನೋ ಮಿಸ್ಟೇಕ್. ಈವನ್ ದೆನ್ ಸ್ಟೇಟ್ ಈಸ್ ಹೆಲ್ಡ್ ವೈಕಾರಿಯಸ್ಲಿ ಲಯಬಲ್. ಯಾಕೆ ಅಂತಂದರೆ ಅಲ್ಲಿ ಡ್ರೈವರು ಇವ್ರಿಗೆ ಲಕ್ಷಗಟ್ಟಲೆ ದುಡ್ಡು ಕೊಡೋ ಸಾಧ್ಯತೆ ಇಲ್ಲ, ಮತ್ತು ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅನ್ನುವಂಥ ಪ್ರಿನ್ಸಿಪಲ್ಲು ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ಆ್ಯಕ್ಚುಲಿ ಇನ್ನೂ ಆಳಕ್ಕೆ ಹೋದರೆ ಎರಡಿದೆ. ಯಾವುದೇ ಒಬ್ಬ ವ್ಯಕ್ತಿ ದೇಶದ ಕೆಲಸವನ್ನು ಮಾಡಿದರೆ ಅದಕ್ಕೆ ಕಾಂಪೆನ್ಸೇಷನ್ ಇಲ್ಲ. ಆದರೆ ಅದೇ ವ್ಯಕ್ತಿ ಪ್ರೈವೇಟ್ ಕೆಲಸವನ್ನು ಮಾಡಿದರೆ, ಯಾವ ಕೆಲಸವನ್ನು ರಾಜ್ಯ ಮಾಡ್ತಾ ಇರ್ತದೋ ಅದನ್ನು ಪ್ರೈವೇಟ್ನವರು ಮಾಡೋಕ್ಕೆ ಸಾಧ್ಯ ಇದ್ದರೆ ಅಂಥ ಫಂಕ್ಷನ್ಗೆ ಏನಂದ್ರು ಅಂದರೆ ನಾನ್ ಸಾವರಿನ್ ಫಂಕ್ಷನ್ ಅಂದರು. ಸಾವರಿನ್ ಆ್ಯಂಡ್ ನಾನ್ ಸಾವರಿನ್ ಫಂಕ್ಷನ್ ಅಂತೇಳಿ ಡಿಫೈನ್ ಮಾಡಿದರು. ಆ ಸಾವರಿನ್ ಆ್ಯಂಡ್ ಅದು PNT ನ್ಯಾವಿಗೇಷನ್ ಪ್ರಕರಣ ಅಂತ ಬರುತ್ತೆ, ಅದರಲ್ಲಿ ಇಟ್ ವಾಸ್ ಡಿಫೈನ್ಡ್. ಆದರೆ ಆ ಸಾವರಿನ್ ಆ್ಯಂಡ್ ನಾನ್ ಸಾವರಿನ್ ಫಂಕ್ಷನ್ನ ಕಾನ್ಸೆಪ್ಟ್ ಇವತ್ತಿಲ್ಲ. ವೆನ್ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂದ್ರೆ ಅದು ಹೋಯ್ತು. ಇವಾಗ ವೆದರ್ ಇಟ್ ಈಸ್ ಸಾವರಿನ್ ಫಂಕ್ಷನ್, ವೆದರ್ ಇಟ್ ಈಸ್ ನಾನ್ ಸಾವರಿನ್ ಫಂಕ್ಷನ್, ಇಫ್ ದ ನೆಗ್ಲಿಜೆನ್ಸ್ ಈಸ್ ಪ್ರೂವ್ಡ್. ನೆಗ್ಲಿಜೆನ್ಸ್ ಆಫ್ ಹೂಮ್? ಕೆಲಸಗಾರನ ನೆಗ್ಲಿಜೆನ್ಸ್, ಕೆಲಸ ಮಾಡುವಂತಹ ವ್ಯಕ್ತಿಯ ನಿರ್ಲಕ್ಷ್ಯವನ್ನು ನಾವು ಸಾಬೀತುಪಡಿಸಿದರೆ ಆ ಕೆಲಸವನ್ನು ಮಾಡಿಸುವಂತಹ ಮಾಲಕ ಇದ್ದಾನಲ್ಲ, ಅವನು ಅದಕ್ಕೆ ಜವಾಬ್ದಾರಿ ಆಗ್ತಾನೆ ಅಂತಕ್ಕಂಥದ್ದನ್ನು ನಾವೇನು ಮಾಡಿದ್ದೀವಿ, ವೈಕಾರಿಯಸ್ ಲಯಬಿಲಿಟಿಯಲ್ಲಿ ನಿರ್ಧಾರ ಮಾಡಿದ್ದೀವಿ. ನೋಡಿ, ಇಲ್ಲಿ ನಾವು ಏನು ಬರೀಬೇಕಂದ್ರೆ ಎಕ್ಸಾಮಿನೇಷನಲ್ಲಿ, ಲಾ ಈಸ್ ಫಾರ್ ದ ಪರ್ಸನ್ ಹೂ ಈಸ್ ಇಂಜೂರ್ಡ್. ಕಾನೂನು ಏನಕ್ಕೆ ಇದೆ ಅಂತಂದರೆ, ಕಾನೂನಿನ ಅಥವಾ ನ್ಯಾಯದ ಮುಖ್ಯ ಕೆಲಸ ಅಂದರೆ ಯಾರಿಗೆ ಹಾನಿಯಾಗಿರ್ತದೋ, ನ್ಯಾಯಯುತವಾಗಿ ಹಾನಿಯಾಗಿರ್ತದೋ, ಯಾರ ಹಕ್ಕು ಮೊಟಕುಗೊಂಡಿರ್ತದೋ, ಯಾರ ಹಕ್ಕಿನ ಹರಣ ಆಗಿರ್ತದೋ ಅದಕ್ಕೆ ಪರಿಹಾರ ಕೊಡಿಸುವ ಉದ್ದೇಶ ಏನು? ಜುಡಿಷಿಯಲ್ ಸಿಸ್ಟಮ್, ನ್ಯಾಯಿಕ ವ್ಯವಸ್ಥೆದು. ಯು ಬಿ ಜಸ್ ಇ ಬಿ ರೆಮಿಡಿಯಮ್. ವೇರ್ ದೇರ್ ಇಸ್ ಎ ರೈಟ್ ದೇರ್ ಇಸ್ ಎ ರೆಮಿಡಿ. ಅದನ್ನು ಕೊಡಬೇಕಾಗ್ತದೆ. ಇಲ್ಲಿ ಏನಾಗುತ್ತೆ, ಅಕಸ್ಮಾತ್ ಕೊಡಬೇಕು ಅಂದ್ರೆ ಆ ಡ್ರೈವರ್ ಹತ್ರ 50 ಲಕ್ಷ ಕಾಂಪೆನ್ಸೇಷನ್ ಕೊಡೋಕ್ಕಾಗಲ್ವೇ? ಅಥವಾ ಆ ಪೊಲೀಸ್ ಸ್ಟೇಷನ್ನವರು, ಆ ಪೊಲೀಸು ಅವನೇ ತಪ್ಪು ಮಾಡಿದ್ರಿಂದ ಅವನ ಮೇಲೆ ನಾವು ಕಾಂಪೆನ್ಸೇಷನ್ ಹಾಕೋಕ್ಕಾಗಲ್ವೋ? ಯಾಕೆಂದರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಪೇ ಇಟ್. ದೇರ್ಫೋರ್ ಯಾರು ಕೆಲಸ ಮಾಡಿಸಿರ್ತಾರಲ್ಲ ಅವರು ಪರಿಹಾರ ಕೊಡಬೇಕು. ದೇರ್ಫೋರ್ ಈವನ್ ಗೌರ್ಮೆಂಟ್ ಈಸ್ ನಾಟ್ ಇಮ್ಯೂನ್ ಫ್ರಾಮ್ ವೈಕಾರಿಯಸ್ ಲಯಬಿಲಿಟಿ. ಅಂದರೆ ಸರ್ಕಾರವೂ ಕೂಡ ಪರೋಕ್ಷ ಹೊಣೆಗಾರಿಕೆಯನ್ನು ಹೊರುವಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಎಷ್ಟೋ ಸಲ ಸುಪ್ರೀಂ ಕೋರ್ಟು ಹೆಫ್ಟಿಕ್ ಫೈನ್ನ ಸರ್ಕಾರಕ್ಕೆ ಹಾಕುತ್ತೆ, ಸರ್ಕಾರ ಪೇ ಮಾಡಬೇಕಾಗತ್ತೆ. ನೀವು ರಾಕೆಟ್ರಿ ಪಿಕ್ಚರ್ ನೋಡಿದರೆ ನಂಬಿ ನಾರಾಯಣನ್ ಪ್ರಕರಣ ಬರುತ್ತೆ ಒಂದು. ಅವ್ರನ್ನ ಈ ಎಸ್ಪಿಯಾನೇಜ್ ಕೇಸಲ್ಲಿ ಕೇರಳ ಪೊಲೀಸ್ ಅರೆಸ್ಟ್ ಮಾಡಿ ಹಿಂಸೆ ಮಾಡ್ತಾರೆ. ಅವನೊಬ್ಬ ಸೈಂಟಿಸ್ಟು. ಆಮೇಲೆ CBI ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ ಅವನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗುತ್ತೆ. ದೆನ್ ಇದೆಲ್ಲ ಸತ್ಯಾಸತ್ಯತೆಯನ್ನು ನೋಡಿಕೊಂಡಂತಹ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸ್ತದೆ ಅಂಡರ್ ದ ಪ್ರಿನ್ಸಿಪಲ್ ಆಫ್ ವೈಕಾರಿಯಸ್ ಲಯಬಿಲಿಟಿ. ನೀವು ರಾಕೆಟ್ರಿ ಪಿಕ್ಚರ್ ನೋಡ್ಬೋದು, ಅಥವಾ ನಂಬಿ ನಾರಾಯಣನ್ ಪ್ರಕರಣ ಅಂತ ಹೇಳಿ ನೀವು ಟೈಪ್ ಮಾಡಿದರೆ ಆಲ್ ದೀಸ್ ಹಿಸ್ಟ್ರಿ ಯು ವಿಲ್ ಬಿ ಏಬಲ್ ಟು ಗ್ಯಾದರ್. ಇದು ಉದ್ದೇಶ. ವೈಕಾರಿಯಸ್ ಲಯಬಿಲಿಟಿಯ ಉದ್ದೇಶ ಏನು ಅಂತಂದರೆ, ಯಾವನು ಇನ್ನೊಬ್ಬರ ಮುಖಾಂತರ ಕೆಲಸ ಮಾಡಿಸ್ತಾನೋ ಅವನ ತಪ್ಪಿಗೆ ಇವನು ಹೊಣೆಗಾರರಾಗ್ತಾನೆ, ಅವನ ತಪ್ಪಿಗೆ. ಎರಡನೇದ್ದು, ಆ ತಪ್ಪು ಮಾಡಿದಂತಹ ವ್ಯಕ್ತಿಯ ಹತ್ರ ಆರ್ಥಿಕ ಸದೃಢತೆ ಇರಲಿಕ್ಕಿಲ್ಲ. ಆದ್ದರಿಂದ ಆರ್ಥಿಕ ಸದೃಢತೆ ಯಾರ ಹತ್ರ ಇರ್ತದೆ? ಈ ಆರ್ಥಿಕ ಸಮರ್ಥತೆ ಇರುವಂಥವ್ರ ಹತ್ರ ಇರ್ತದೆ. ಅದಕ್ಕೆ ಅವ್ರನ್ನ ಏನು ಮಾಡಬೇಕು? ಪರಿಹಾರ ಕೊಡಬೇಕು ಅನ್ನುವಂಥ ತತ್ವ ವೈಕಾರಿಯಸ್ ಲಯಬಿಲಿಟಿಯಲ್ಲಿ ಅಡಕವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್, ರತ್ಲಂ ಮುನ್ಸಿಪಾಲ್ಟಿ ವರ್ಸಸ್ ವರ್ದಿ ಚಾಂದ್ ಪ್ರಕರಣದಲ್ಲಿ ಏನಾಯಿತು ಅಂತಂದರೆ, ಇಡೀ
ಮನೆಯ ಸೀವೇಜ್ ಎಲ್ಲ ರಸ್ತೆ ಮಧ್ಯದಲ್ಲಿ ಹರಿತಾ ಇರ್ತದೆ, ಗಬ್ಬು ವಾಸನೆ ಇರ್ತದೆ, ಇದರಿಂದ ಒಂದು PIL ಫೈಲ್ ಆಗ್ತದೆ. ಆವಾಗ ಆ ಮುನ್ಸಿಪಾಲ್ಟಿ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳುತ್ತೆ, ನನ್ನ ಹತ್ರ ದುಡ್ಡೇನೇ ಇಲ್ಲ ಸ್ವಾಮಿ, ನಾ ಏನು ಮಾಡಲಿ ಅಂತ ಹೇಳುತ್ತೆ. ಬಟ್ ಹೀ ಈಸ್ ಲಯಬಿಲಿಟಿ, ಹೀ ಈಸ್ ಲಯಬಲ್ ಟು ಕೀಪ್ ದ ಸಿಟಿ ಕ್ಲೀನ್. ಹೀ ಈಸ್ ನಾಟ್ ಡೂಯಿಂಗ್ ಇಟ್, ದೆನ್ ಇಟ್ಸ್ ನಥಿಂಗ್ ಡೂಯಿಂಗ್, ಯು ಮಸ್ಟ್ ಡೂ ಇಟ್. ಬಟ್ ಸೈಮಲ್ಟೇನಿಯಸ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ನೆಸೆಸರಿ ಫಂಡಿಂಗ್ ಅವ್ರಿಗೆ ಕೊಡಬೇಕು. ಅಂದರೆ ಈ ರೀತಿ. ಆಮೇಲೆ ವೆಲ್ತ್ ಆ್ಯಕ್ಟ್ ಅಂತಿತ್ತು, ವೆಲ್ತ್ ಟ್ಯಾಕ್ಸ್ ಅಂತಿತ್ತು ಮೊದಲು ನಮಗೆ. ನೋಡಿ, ಟ್ಯಾಕ್ಸ್ ಕೊಡುವ ಕೆಪಾಸಿಟಿನೇ ಇಲ್ಲ ಅಂದರೆ ನೀವು ಅವನ ಹತ್ರ ಟ್ಯಾಕ್ಸ್ ವಸೂಲು ಮಾಡೋಕ್ಕಾಗಲ್ಲ. ಎಷ್ಟೋ ಸಲ ಏನಾಗ್ತಿತ್ತು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋವು, ಅದಕ್ಕೆ ಏನು ಉತ್ಪನ್ನ ಇರ್ತಿರ್ಲಿಲ್ಲ. ವೆಲ್ತ್ ಟ್ಯಾಕ್ಸ್ ಅಂತೇಳಿ ಟ್ಯಾಕ್ಸ್ ಹಾಕಿದ್ರೆ ಹಿ ವಾಸ್ ನಾಟ್ ಕ್ಯಾಪೇಬಲ್ ಟು ಪೇ. ಅದಕ್ಕೆ ಇವಾಗ ವೆಲ್ತ್ ಟ್ಯಾಕ್ಸ್ನ ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡಿದ್ದೀವಿ. ಎಲ್ಲಿ ನೆಟ್ ಇನ್ಕಮ್ ಇದೆಯೋ, ಇನ್ಕಮ್ ಮೇಲೆ ನಾವು ಟ್ಯಾಕ್ಸೇಷನ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವೈಕಾರಿಯಸ್ ಲಯಬಿಲಿಟಿ. ಹೌ ದೆನ್ ಕಮ್ಸ್ ಸ್ಟ್ರಿಕ್ಟ್ ಲಯಬಿಲಿಟಿ. ವೈ ಸ್ಟ್ರಿಕ್ಟ್ ಲಯಬಿಲಿಟಿ ಹ್ಯಾಸ್ ಕಮ್ ಈಸ್ ದ ಕ್ವಶನ್. ವೈಕಾರಿಯಸ್ ಲಯಬಿಲಿಟಿಯಲ್ಲಿ ನಾವೇನು ನೋಡ್ತಿದ್ವಿ, ನೆಗ್ಲಿಜೆನ್ಸ್ ನೋಡ್ತಿದ್ವಿ. ವಿ ಆರ್ ಸೀಯಿಂಗ್ ದಿ ನೆಗ್ಲಿಜೆನ್ಸ್. ಆದರೆ ಕೆಲವೊಂದು ಸಲ ನೆಗ್ಲಿಜೆನ್ಸ್ ಇರೋದಿಲ್ಲ, ಕೆಲವೊಂದು ಸಲ ನೆಗ್ಲಿಜೆನ್ಸ್ ಇರೋದಿಲ್ಲ, ನಾವು ನಿರ್ಲಕ್ಷ್ಯ ವಹಿಸಿರೋದಿಲ್ಲ ಅಥವಾ ಫೋರ್ಕಾಸ್ಟ್ ಮಾಡಿರೋದಿಲ್ಲ, ನಮಗದು ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲೂ ಏನು ಮಾಡಬೇಕಾಗತ್ತೆ, ನಾವು ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಅನ್ನುವಂಥದ್ದನ್ನು ನಾವು 1868ರಲ್ಲಿ ನ್ಯಾಯಾಲಯ ಈ ಒಂದು ಹೊಸ ತತ್ವವನ್ನು ತೆಗೆದುಕೊಂಡು ಬಂತು. ಯಾಕೆ ಹೊಸ ತತ್ವವನ್ನು ತೆಗೆದುಕೊಂಡು ಬಂತು ಅಂಥೇಳಿ ನಾನು ಹೇಳೋದಾದರೆ, ಅಗೇನ್ ದ ಸೇಮ್ ಕ್ವಶನ್. ಹಾನಿ ಯಾರಿಗೆ ಆಗಿರ್ತದೋ ಅವರಿಗೆ ನ್ಯಾಯ ಕೊಡಿಸೋದು ನ್ಯಾಯ ವ್ಯವಸ್ಥೆಯ ಜವಾಬ್ದಾರಿ. ಆ್ಯಂಡ್ ದಿ ಎಕ್ಸಾಂಪಲ್ ಈಸ್ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್. ಈ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ತನ್ನ ಹೊಲದಲ್ಲಿ ಕೆರೆ ಮಾಡ್ತಾನೆ. ಹಿ ವಿಲ್ ಕ್ರಿಯೇಟ್ ಎ ಟ್ಯಾಂಕ್, ಡಿಗ್ ಮಾಡಿಬಿಟ್ಟು ಒಂದು ಕೆರೆ ಮಾಡ್ತಾನೆ, ನೀರು ಶೇಖರಿಸ್ತಾನೆ, ಅವನ ಅಗ್ರಿಕಲ್ಚರ್ಗೆ ಶೇಖರಿಸ್ತಾನೆ. ಅವನಿಗೂ ಗೊತ್ತಿರೋದಿಲ್ಲ ಅವನು ಶೇಖರಿಸಿದಂಥದ್ದು ಸರಿ, ಆದರೆ ಶೇಖರಿಸಿದಂತಹ ಆ ನೀರು ತನ್ನ ಹೊಲದಿಂದ ಬೇರೆಯವ್ರ ಹೊಲಕ್ಕೆ ತೊಂದರೆ ಕೊಡಬಾರ್ದಲ್ವಾ. ಬೇರೆಯವರಿಗೆ ತೊಂದರೆ ಕೊಟ್ಟರೆ ಅದು ತಪ್ಪು. ಇಲ್ಲಿ ಇವನು ಯಾವುದೇ ತಪ್ಪು ಮಾಡಿರಲ್ಲ, ತನ್ನ ಹೊಲದಲ್ಲಿ ತಾನು ಗುಂಡಿ ತೋರಿಸಿ ಕೆರೆ ಮಾಡ್ಕೊಂಡಿರ್ತಾನೆ. ದೇರ್ ಇಸ್ ನೋ ಮಿಸ್ಟೇಕ್ ಇನ್ ದಿಸ್ ಕೇಸ್. ನೋ ಫಾಲ್ಟ್ ಲಯಬಿಲಿಟಿ, ನೋ ಫಾಲ್ಟ್ ಲಯಬಿಲಿಟಿ. ನೋ ಫಾಲ್ಟ್ ಲಯಬಿಲಿಟಿ. ಸಮಥಿಂಗ್ ರಾಂಗ್. ನೋ ಫಾಲ್ಟ್ ಲಯಬಿಲಿಟಿ. ಆದಾಗ್ಯೂ ಕೂಡ ಏನಾಗುತ್ತೆ, ಇಲ್ಲಿ ಇವನು ನೀರನ್ನು ತುಂಬಿದ ಮೇಲೆ ಅವನ ಹೊಲದಲ್ಲಿ ಮತ್ತು ಪಕ್ಕದ ಹೊಲದಲ್ಲಿ ಮಧ್ಯದಲ್ಲಿ ಪೈಪ್ಲೈನ್ಗಳಿರ್ತವೆ. ಆ ಪೈಪ್ಲೈನ್ಗಳಿಂದ ಏನಾಗುತ್ತೆ, ನೀರು ಇವನ ಹೊಲದಿಂದ ಪಕ್ಕದೊಂದು ಕೋಲ್ ಮೈನ್ಸ್ ಇರ್ತದೆ, ಕಲ್ಲಿದ್ದಲು ಗಣಿಯ ಹೋಲ್ಗಳಿರ್ತಾವೆಲ್ಲ ಒಳಗೆ. ಕಲ್ಲಿದ್ದಲು ಅಂದರೆ ನೀವು ಭೂಮಿ ಒಳಗೆ ಹೋಗಿ ತರಬೇಕದನ್ನ. ಆವಾಗ ಆ ಗಣಿ ಒಳಗೆಲ್ಲ ಇವನ ಕೆರೆ ನೀರು ಹೋಗಿ ಸೇರ್ಕೊಂಡ್ಬಿಡ್ತದೆ. ಸೊ ಅವನ ಕಲ್ಲಿದ್ದಲು ಗಣಿ ಇದೆಯಲ್ಲ, ಅದು ಪೂರ್ತಿ ಹಾನಿಗೆ ಒಳಪಡ್ತದೆ. ನೋಡಿ, ಹಿಯರ್ ದೇರ್ ಇಸ್ ನೋ ಮಿಸ್ಟೇಕ್ ಆಫ್ ರೈಲ್ಯಾಂಡ್ಸ್. ಸೊ ಐ ಥಿಂಕ್ ಫ್ಲೆಚರ್. ಓಕೆ, ರೈಲ್ಯಾಂಡ್ಸ್ ಆರ್ ಫ್ಲೆಚರ್, ಒಬ್ಬ ವ್ಯಕ್ತಿ. ಅಂದರೆ ಇಲ್ಲಿ ಡಿಪೆಂಡೆಂಟ್ ಅಂತ ಏನೂ ತಪ್ಪಿರಲ್ಲ. ಎಸ್, ಡಿಪೆಂಡೆಂಟ್ ಇವನಾಗಿರೋದನ್ನು ಐ ಕ್ಯಾನ್ ಸೇ ಫ್ಲೆಚರ್ ಹ್ಯಾಡ್ ನೋ ಮಿಸ್ಟೇಕ್. ಬಟ್ ವಾಟ್ ಹ್ಯಾಪನ್, ಇಟ್ ಕ್ರಿಯೇಟೆಡ್ ಎ ರಾಂಗ್ ಥಿಂಗ್. ಅಂದರೆ ನೀವು ಯಾವುದೇ ಒಂದು ಅನ್ಯಾಚುರಲ್ ವಸ್ತುವನ್ನು ನಿಮ್ಮ ಹತ್ರ ಇಟ್ಕೊಂಡ್ರೆ, ಅದು ನಿಮ್ಮಿಂದ ತಪ್ಪಿಸಿಕೊಂಡು ಹೋಗಿ ಹಾನಿ ಆದರೆ ಆ ಹಾನಿಗೆ ನೀವು ಬಾಧ್ಯಸ್ಥರು ಅಂತ. ನೋಡಿ, ಅಗೇನ್ ವಾಟ್ ಈಸ್ ದ ಇಂಟೆಂಟ್ ಆಫ್ ದ ಲಾ ಹಿಯರ್? ಹಾನಿಯಾಗಿದ್ದು ಪಕ್ಕದ ಹೊಲದವನಿಗೆ, ಅದನ್ನು ಬರ್ಸ್ಬೇಕಲ್ವಾ. ದಟ್ ಈಸ್ ದಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಲಾ, ರೆಸ್ಪಾನ್ಸಿಬಿಲಿಟಿ ಆಫ್ ಡೆಲಿವರಿ ಸಿಸ್ಟಮ್, ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ನ್ಯಾಯ ಕೊಡುವ ಒಂದು ವ್ಯವಸ್ಥೆಯ ಉದ್ದೇಶ ಏನು? ಅದು ಯಾವಾಗ ಸಫಲ ಆಗುತ್ತೆ? ಅನ್ಯಾಯ ಆದವರಿಗೆ ನ್ಯಾಯ ಸಿಕ್ಕಾಗ ಮಾತ್ರ ಅದು ಏನಾಗುತ್ತೆ, ಸಫಲ ಆಗ್ತದೆ. ನೋಡಿ, ವಾಟ್ ಆರ್ ದ ಫ್ಯಾಕ್ಟ್ಸ್? ವಾಟರ್ ಫ್ರಮ್ ದ ಡಿಫೆಂಡೆಂಟ್ಸ್ ರಿಸರ್ವಾಯರ್ ಫ್ಲಡೆಡ್ ಪ್ಲೇಂಟಿಫ್ಸ್ ಮೈನ್. ಇಲ್ಲಿ ಪ್ಲೇಂಟಿಫ್ಸ್ನ ಒಂದು ಏನು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಏನಾಯಿತು, ನೀರು ಹರಿದು ಹೋಯಿತು. ಪ್ರಿನ್ಸಿಪಲ್, ಎ ಪರ್ಸನ್ ಹೂ ಬ್ರಿಂಗ್ಸ್ ಡೇಂಜರಸ್ ಥಿಂಗ್ಸ್ ಇಂಟು his land is liable if they escape even without negligence or intention. ನೋಡಿ, ಇಲ್ಲಿ ಇವನ ಯಾವುದೇ ಏನು ನೆಗ್ಲಿಜೆನ್ಸ್ ಏನು ಇಲ್ಲ. ಇಲ್ಲಿ ದೇರ್ ಇಸ್ ನೋ ನೆಗ್ಲಿಜೆನ್ಸ್, ದೇರ್ ಇಸ್ ನೋ ಇಂಟೆನ್ಷನ್, ನೋ ಮೆನ್ಸ್ ರಿಯಾ, ನೋ
mens rea, no bad intention, and no negligence also. But even then, in this case, the defendant was held liable. Flooded plaintiff's mine. Defendant Fletcher ಮೇಲೆ ಏನಾಯ್ತು ಇಲ್ಲಿ ಕಾಂಪೆನ್ಸೇಷನ್ ಆಯಿತು. ಓಕೆ, ಕಠಿಣ ಹೊಣೆಗಾರಿಕೆ. ಭೂಮಿಯಲ್ಲಿ ಅಪಾಯಕರ ವಸ್ತುವನ್ನು ತಂದನು, ಅದು ತಪ್ಪಿಸಿಕೊಂಡು ಹಾನಿ ಮಾಡಿದರೆ, ಉದ್ದೇಶವಿಲ್ಲದಿದ್ದರು, ದುರುದ್ದೇಶವಿಲ್ಲದಿದ್ದರು, ಇದಕ್ಕೆ ನಾವೇನನ್ಬೋದು, ದುರುದ್ದೇಶ ಅಂತ ಹೇಳ್ಬೋದು. ದುರುದ್ದೇಶ ಇಲ್ಲದಿದ್ರೂ ಕೂಡ ಏನಾಗುತ್ತೆ, ಇಟ್ ಬಿಕಮ್ಸ್ ಎ fault. Even though for no fault, he is liable. That is the concept. That is the concept. Here is, what is the difference between vicarious liability and strict liability? In strict liability, even without any bad intention, without any negligence, what is vicarious liability? It happens because of negligence. Here there is a absence of negligence. Here there is absence. In strict liability, even without negligence, normally tort law ಏನು ಹೇಳುತ್ತೆ, ನೆಗ್ಲಿಜೆನ್ಸ್ ಅನ್ನ ಟಾರ್ಟ್ ಅಂತ ಹೇಳುತ್ತೆ, ನಿರ್ಲಕ್ಷ್ಯವನ್ನ ಅಪಕೃತ್ಯ ಅಂತ ಹೇಳುತ್ತೆ. ಆದರೆ ಅದನ್ನು ಮೀರಿದಂತಹ ಒಂದು ಕಾನ್ಸೆಪ್ಟ್ ಇದು. ಅಂಡ್ ಇಟ್ ಈಸ್ ದ ಇನ್ವೆನ್ಷನ್ ಆಫ್ ಎ ಜುಡಿಷರಿ ಇನ್ ರಿಲಯನ್ಸ್ ವರ್ಸಸ್ ಫ್ಲೆಚರ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್, ಅಂಡ್ ದೆನ್ ವಾಟ್ ಆರ್ ದ ಎಸೆನ್ಷಿಯಲ್ಸ್ ಹಿಯರ್? ಡೇಂಜರಸ್ ಥಿಂಗ್, ಎಸ್ಕೇಪ್ ಫ್ರಮ್ ಡಿಪೆಂಡೆಂಟ್ಸ್ ಲ್ಯಾಂಡ್, ನಾನ್ ನ್ಯಾಚುರಲ್ ಯೂಸ್ ಆಫ್ ಲ್ಯಾಂಡ್. ಈ ಸ್ಟ್ರಿಕ್ಟ್ ಲಯಬಿಲಿಟಿ ಅಪ್ಲೈ ಮಾಡ್ಬೇಕಂದ್ರೆ ನೀವು ಏನು ಮಾಡಬೇಕು, ಅಪಾಯ ವಸ್ತುವನ್ನು ಅವನು ತಂದಿರಬೇಕು, ಅದು ಪ್ರತಿವಾದಿಯಗೆ ತೊಂದರೆಯನ್ನು ಮಾಡಿರಬೇಕು, ಆಮೇಲೆ ನೀವು ನಿಮ್ಮ ವಸ್ತುವನ್ನು ಅನೈಸರ್ಗಿಕವಾಗಿ ಬಳಸಿರಬೇಕು, ಅನೈಸರ್ಗಿಕವಾಗಿ ಬಳಸಿರ್ಬೇಕು ಅಂಥ ಸಂದರ್ಭದಲ್ಲಿ ಮಾತ್ರ. ಆದರೆ ಇದಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸ್ ಇದ್ದಾವೆ. ವಾಟ್ ಆರ್ ದ ಎಕ್ಸೆಪ್ಷನ್ಸ್? ಆ್ಯಕ್ಟ್ ಆಫ್ ಗಾಡ್, ಪ್ಲೇನ್ಶಿಪ್ಸ್ ಫಾಲ್ಟ್, ಆ್ಯಕ್ಟ್ ಆಫ್ ಥರ್ಡ್ ಪಾರ್ಟಿ, ಸ್ಟ್ಯಾಚ್ಯೂಟರಿ ಅಥಾರಿಟಿ. ಇವು ಇದಕ್ಕಿರುವಂತಹ ಅಪವಾದಗಳು. ಅಂದರೆ 1868 ರಿಲಯನ್ಸ್ ವರ್ಸಸ್ ಫ್ಲೆಚರ್ನ ಕೇಸನ್ನು ನಾವು ನೋಡಿದಾಗ ಈ ಅಪವಾದಗಳನ್ನು ಕೊಟ್ಟಿದ್ದೀವಿ ನಾವು. ಅಂದರೆ ಅವತ್ತು ಸಾಮಾಜಿಕ ಥಿಂಕಿಂಗ್ ಆ ಮಟ್ಟದಲ್ಲಿತ್ತು. ಇಂಥವೆಲ್ಲ ಆದರೆ, ಈ ರೀತಿ ಆದರೆ ಅವನ್ನು ನಾವು ಸ್ಟ್ರಿಕ್ಟ್ ಲಯಬಿಲಿಟಿಯಲ್ಲಿ ತರೋದು ಬೇಡ ಅಂತಕ್ಕಂಥ ಒಂದು ಪ್ರಿನ್ಸಿಪಲನ್ನು ಈ ಒಂದು ಪ್ರಕರಣದಲ್ಲಿ ಹೇಳಲಾಗಿತ್ತು. ಇವುಗಳನ್ನು ನಾನು ಇಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೇನು ಪ್ಲೇಂಟಿಫ್ಸ್ ಫಾಲ್ಟು? ಪ್ಲೇಂಟಿಫ್ಸ್ ಓನ್ ಫಾಲ್ಟ್. ಅವನೇ ತಪ್ಪು ಮಾಡ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಕಾರ್ ರೇಸ್ ನೋಡಕ್ಕೆ ಹೋಗ್ತೀನಿ, ದೇರ್ ಫೋರ್ ಐ ಆಮ್ ಟೇಕಿಂಗ್ ದ ರಿಸ್ಕ್. ಕಾರ್ ಬಂದು ನನ್ನ ಮೇಲೆ ಬೀಳ್ಬೋದು, ಹೇಳೋಕ್ಕಾಗಲ್ಲ, ಅವ್ರು ಸ್ಪೀಡಲ್ಲಿ ಓಡಿಸ್ತಾ ಇರ್ತಾರೆ. ನೋಡಿ, ಇಫ್ ದ ಡ್ಯಾಮೇಜ್ ಈಸ್ ಕಾಸ್ಡ್ ಡ್ಯೂ ಟು ದ ನೆಗ್ಲಿಜೆನ್ಸ್ ಆಫ್ ದ ಪ್ಲೇಂಟಿಫ್ ಹಿಮ್ಸೆಲ್ಫ್, ದ ಡಿಫೆಂಡೆಂಟ್ ಈಸ್ ನಾಟ್ ಲಯಬಲ್. ಓಕೆ, ಅದಕ್ಕೆ ಬೇರೆ ಕೇಸ್ ಇದೆ, ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಬೇಡ. ಆಮೇಲೆ ಆ್ಯಕ್ಟ್ ಆಫ್ ಗಾಡ್. ಈಗ ಈ ರೀತಿಯಾದಂತಹ, ಈಗ ಅರ್ಥಕ್ವೇಕ್ ಆಗ್ಬಿಡ್ತು, ಆವಾಗ ಇವನ್ ಹೊಲದಲ್ಲಿರ್ತಕ್ಕಂಥ ಏನು ಕೆರೆ ನೀರು ಪಕ್ಕದ ಹೊಲಕ್ಕೆ ಹೋಗುತ್ತೆ. ಸೊ ಆ್ಯಕ್ಟ್ ಆಫ್ ಗಾಡ್. ಸೊ ದಟ್ ಈಸ್ ಆಲ್ಸೋ exception. This is also exception. Then comes, what is the other, this one, act of third party. If the damage is caused by a third party, ಯಾವನೋ ಮೂರನೇ ವ್ಯಕ್ತಿ ಬಂದು ಇವನ ಕೆರೆಯ ಒಡ್ಡು ತಡೆಗೋಡೆಯನ್ನು ಅವನು ತೆಗೆದು ಹಾಕಿದರೆ ಅವಾಗಲೂ ನೀರು ಹೋಗ್ಬೋದು. ಸೊ ಹಿ ಈಸ್ ನಾಟ್ ಲಯಬಲ್. ದೆನ್ ಕನ್ಸೆಂಟ್, ನಾನು ಹೇಳಿದ್ನಲ್ಲ ಲಾಸ್ಟ್ ಒನ್, ವಾಲಂಟಿನ್ ಅನ್ಫಿಟ್ ಇಂಜಿನಿಯರ್, ನಾನೇ ರಿಸ್ಕ್ ತೊಗೊಳಕ್ಕೆ ತಯಾರಿದ್ದೀನಿ. ಪ್ಲೇಂಟಿಫ್ ಹಿಮ್ಸೆಲ್ಫ್, ಇಲ್ಲ ಪರವಾಗಿಲ್ಲ ಮಾಡಿ ಸರ್, ಅವನು ಕೇಳ್ತಾನೆ, ನಾನು ಅಂದ್ಕೊಳ್ಳೋಣ ಹೈಪಾಥೆಟಿಕಲಿ, ರಿಲಯನ್ಸ್ ವರ್ಸಸ್ ಫ್ಲೆಚರಲ್ಲಿ, ಸರ್ ನಾನೊಂದು ಟ್ಯಾಂಕ್ ಮಾಡ್ತಾ ಇದ್ದೀನಿ, ನಿಮ್ದೇನೋ ಅಭ್ಯಂತರ ಇಲ್ಲ ತಾನೇ ಅಂತ ಕೇಳಿದಾಗ ಅವ ಒಪ್ಕೊಂಡಿದ್ದ ಅಂತ ಇಟ್ಕೊಳ್ಳಿ, ಮಾಡಿ ಸರ್ ನನಗೇನು ಅಂಥೇಳಿ, ಆವಾಗಲೂ ಕೂಡ ಅದು ಏನಾಗುತ್ತೆ, ಎಕ್ಸೆಪ್ಷನ್ ಕ್ಲಾಸಲ್ಲಿ ಬರುತ್ತೆ. ಇಫ್ ದ ಪ್ಲೇಂಟಿಫ್ ಹಿಮ್ಸೆಲ್ಫ್ ಕನ್ಸೆಂಟೆಡ್ ಟು ದ ಅಕ್ಯುಮುಲೇಷನ್ ಆಫ್ ಡೇಂಜರಸ್ ಥಿಂಗ್. ಓಕೆ, ಎಲ್ಲದಕ್ಕೂ ಒಂದೊಂದು ಕೇಸ್ ಲಾ ಇದ್ದಾವೆ, ಇವನ್ನೆಲ್ಲ ನೆನಪಿಡುವಂಥ ಅವಶ್ಯಕತೆ ಇಲ್ಲ. ಇವೆಲ್ಲ ನಾನು ಹೇಳ್ತಾ ಇರೋದು ರಿಲಯನ್ಸ್ ವರ್ಸಸ್ ಫ್ಲೆಚರ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಪವಾದಗಳು ಅಥವಾ ಎಕ್ಸಂಪ್ಷನ್ಸ್ ಅಥವಾ ಎಕ್ಸೆಪ್ಷನ್ಸ್ ಅಂತ ಹೇಳ್ಬೋದು. ಇವೆಲ್ಲವೂ ಈ ಎಕ್ಸೆಪ್ಷನ್ಸ್ಗಳನ್ನು ನಾವು ಯಾಕೆ ಪ್ರಮುಖವಾಗಿ ಈ ಎಕ್ಸೆಪ್ಷನ್ ನಾನು ಇಲ್ಲಿ ನೋಡ್ತೀನಿ ಅಂತಂದರೆ, ಆ್ಯಂಡ್ ಫೈನಲಿ ಇಫ್ ಲಾ ಇಟ್ ಸೆಲ್ಫ್ ಪರ್ಮಿಟ್ಸ್, ಸಮ್ಟೈಮ್ಸ್ ದೇರ್ ಇಸ್ ಎ ಲಾ ಸೇಸ್ ಎಸ್ ಇಟ್ ಕ್ಯಾನ್ ಬಿ ಡನ್ ಅಂತ. ಇಫ್ ದ ಆ್ಯಕ್ಟ್ ಈಸ್ ಆಥರೈಸ್ಡ್ ಬೈ ಸ್ಟ್ಯಾಚ್ಯೂಟ್ ಆ್ಯಂಡ್ ಡನ್ ವಿದೌಟ್ ನೆಗ್ಲಿಜೆನ್ಸ್, ದೇರ್ ಇಸ್ ನೋ ಲಯಬಿಲಿಟಿ. ಕಾನೂನು ಪ್ರಕಾರ ನೀವು ಮಾಡಿದರೆ, ಅದರಲ್ಲಿ ನಿರ್ಲಕ್ಷ್ಯ ಇಲ್ಲದೆ ಹೋದರೆ, ಈಗ ನೋಡಿ, ಮುನ್ಸಿಪಲ್ ಅಥಾರಿಟೀಸ್ ಸ್ಟೋರ್ ವಾಟರ್ ಅಂಡರ್ ಸ್ಟ್ಯಾಚ್ಯುಟರಿ ಡ್ಯೂಟಿ. ಒಂದು ಓವರ್ ಟ್ಯಾಂಕ್ ಕಟ್ಟಿರ್ತಾರೆ ಮುನ್ಸಿಪಾಲ್ಟಿ ಅವರು, ಅದನ್ನು ಎಲ್ಲ ಕರೆಕ್ಟಾಗಿ ಕಟ್ಟಿರ್ತಾರೆ, ಏನು ನೆಗ್ಲಿಜೆನ್ಸ್ ಇರಲ್ಲ. ಅಥವಾ ಒಂದು ಡ್ಯಾಮ್ ಕಟ್ಟಿರ್ತಾರೆ,
ಡ್ಯಾಮು ಸ್ಟ್ಯಾಂಡರ್ಡ್ ಪ್ರಕಾರ ಕಟ್ಟಿರ್ತಾರೆ, ಅರ್ಥಕ್ವೇಕ್ ಆಗಿ ಡ್ಯಾಮ್ ಹೊಡ್ಕೊಂಡು ಹೋಗುತ್ತೆ ಅಥವಾ ವಾಟರ್ ಟ್ಯಾಂಕ್ ಬಿದ್ದು ಹೋಗುತ್ತೆ, ಆವಾಗ ಪ್ರವಾಹ ಆದದ್ದನ್ನು ನಾವು ವೈಕ್ಯಾರಿಯಸ್ ಲಯಬಿಲಿಟಿಯಲ್ಲಿ ತರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ದೆನ್ ದ ಲಾಸ್ಟ್ ಕಾನ್ಸೆಪ್ಟ್, ದಿಸ್ ಈಸ್ ವೈ absolute liability has come. The absolute liability has come because of the need of the present society. What is need of the present society? So many industries are coming and industries are bound to do some works with lot of risk. Therefore, the problem for the judiciary was they were not able to control the hazards with the ಪ್ರಿನ್ಸಿಪಲ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ. ಆದ್ದರಿಂದ ನಾವೇನು ಮಾಡಿದ್ವಿ, ಅಬ್ಸಲ್ಯೂಟ್ ಲಯಬಿಲಿಟಿ ತೊಗೊಂಬಂದ್ವಿ. ನೋಡಿ, ದಿಸ್ ಅಬ್ಸಲ್ಯೂಟ್ ಲಯಬಿಲಿಟಿ ವಾಸ್ ಇವಾಲ್ವ್ಡ್ ಇನ್ MC Mehta versus Union of India in 1987. And this case was a gas leak case at Delhi. ಡೆಲ್ಲಿನಲ್ಲಿ ಓಲಿಯಂ ಗ್ಯಾಸ್ ಅಂತಕ್ಕಂಥ ಗ್ಯಾಸು ಲೀಕೇಜ್ ಆಯಿತು. That is a wonderful and beautiful case. Again, I am telling you, if you want to study this case, Oleum gas leak case, my environment videos are there. In that, this case is discussed in detail. Specially, ಇದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಓಲಿಯಂ ಗ್ಯಾಸ್ ಲೀಕ್ ಕೇಸ್ಗೆ ಒಂದು ವಿಡಿಯೋ ಇದೆ. ನಿಮಗೆ ಬೇಕು ಅಂದರೆ ಒಂದ್ಸಲ ಆ ವಿಡಿಯೋ ನೀವು ನೋಡೋದು ಒಳ್ಳೆಯದು. ಗೋ ಟು ಪ್ಲೇ ಲಿಸ್ಟ್, ಗೋ ಟು ಎನ್ವಿರಾನ್ಮೆಂಟ್ ಲಾ ಆ್ಯಂಡ್ ಫೈಂಡ್ ಔಟ್ ದಿಸ್ ಕೇಸ್, ಯು ವಿಲ್ ಗೆಟ್. ಓಕೆ, ಈ ಕೇಸನ್ನು ನೀವು ಅಲ್ಲಿ ನೋಡ್ಬೋದು. ಕೇಸಿನ ಸಂಕ್ಷಿಪ್ತ ವಿವರ ಇಷ್ಟೇ. ಆ ಗ್ಯಾಸ್ ಲೀಕೇಜ್ ಆದಾಗ ಡೆಲ್ಲಿಯಲ್ಲಿ ಸುಮಾರು ಜನ ಹಾಗೆ ಇಂಜುರಿ ಆಗುತ್ತೆ. ಒಬ್ಬ ಲಾಯರು ಸತ್ತು ಹೋಗ್ತಾನೆ, 3 ಹಜಾರಿ ಬಾಗೇರಿಯಾ ಅಂತೇನು ಹೇಳ್ತಾರೆ. ಆಮೇಲೆ ಈ ಎನ್ವಿರಾನ್ಮೆಂಟಲಿಸ್ಟು MC Mehta ಕೇಸ್ನ ಸುಪ್ರೀಂ ಕೋರ್ಟ್ ಮುಂದೆ ತರ್ತಾರೆ. ಅದರ ಜೊತೆಗೆ ಈ ಭೋಪಾಲ್ ಗ್ಯಾಸ್ ಟ್ರೆಜಿಡಿಯ ಪ್ರಕರಣಗಳು ನಡೀತಾ ಇರ್ತವೆ. ಅದ್ರ ಹಿಂದೆ ಸುಮಾರು ಜನ, ಸಾವಿರಾರು ಜನ ಭೋಪಾಲ್ನಲ್ಲಿ ಸತ್ತು ಹೋಗ್ತಾರೆ ಮೀಥೈಲ್ ಐಸೋಸೈನೈಡ್ ಪ್ರಕರಣದಲ್ಲಿ. ಅಲ್ಲಿ ಆ ಕೇಸು ನಡೀತಾ ಇರ್ತದೆ. ಆವಾಗ ಈ ನಮ್ಮ ನ್ಯಾಯಿಕ ವ್ಯವಸ್ಥೆಗೆ ಬಹಳಷ್ಟು ಚಿಂತೆ ಆಯಿತು. ಇಲ್ಲಿ ಏನಾಯ್ತು ಅಂದರೆ, ಕೇಸಿನ ಆರ್ಗ್ಯುಮೆಂಟ್ ನಡೀತಾ ಈ ಶ್ರೀರಾಮ್ ಫರ್ಟಿಲೈಸರ್ಸ್ ಕಂಪನಿ ಏನಿದೆಯಲ್ಲ, ಅದು ಎಲ್ಲ ಕ್ಲೋರಿನ್ ಸಪ್ಲೈ ಮಾಡ್ತಿತ್ತು, ಇಡೀ ಡೆಲ್ಲಿಗೆ ಕ್ಲೋರಿನ್ ಕೊಡ್ತಿತ್ತು. ಇಟ್ ವಾಸ್ ಎ ವೆರಿ ಯೂಸ್ಫುಲ್ ಇಂಡಸ್ಟ್ರಿ, ಇಟ್ ವಾಸ್ ರಿಕ್ವೈರ್ಡ್ ಫಾರ್ ದ ಡೆಲ್ಲಿ ಪೀಪಲ್, ಇಟ್ ವಾಸ್ ಎನ್ ಎಸೆನ್ಷಿಯಲ್ ಥಿಂಗ್. ಆದ್ದರಿಂದ ಅವರು ಏನು ಮಾಡಿದರು ಅಂದರೆ, ರೇಲ್ಯಾಂಡ್ ವರ್ಸಸ್ ಫ್ಲೆಚರ್ನಲ್ಲಿ ಇರ್ತಕ್ಕಂತಹ ಏನು ಎಕ್ಸೆಪ್ಷನ್ ಹೇಳಿದ್ನಲ್ವ ನಾವು, ಅದರ ಆಧಾರದಲ್ಲಿ ನಾವೆಲ್ಲ ಕಾಳಜಿ ತೊಗೊಂಡಿದ್ವಿ, ನಮ್ಮದೇನು ತಪ್ಪಿಲ್ಲ, ಅದಕ್ಕೆ ನೀವು ನಮ್ಮನ್ನು ರೆಸ್ಪಾನ್ಸಿಬಲ್ ಮಾಡೋಕೆ ಆಗಲ್ಲ ಅಂತಕ್ಕಂಥ ಒಂದು ಸಿಚುವೇಶನನ್ನು ಆ ಕೋರ್ಟ್ನಲ್ಲಿ ಕ್ರಿಯೇಟ್ ಮಾಡಿದರು. ಕ್ರಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ಜಡ್ಜಿಸ್ ಥಿಂಕ್ ಮಾಡಿದ್ದೇನು ಅಂತಂದರೆ, ಅಥವಾ ನಮ್ಮ ನ್ಯಾಯಾಲಯ ಥಿಂಕ್ ಮಾಡಿದ್ದೇನು ಅಂತಂದರೆ, ಈ ರೀತಿ ಅನೇಕ ಇಂಡಸ್ಟ್ರಿಗಳು ಹುಟ್ಕೊಂಡಿರ್ತವೆ, ಅವ್ರ ಹತ್ರ ಡೇಂಜರಸ್ ವಸ್ತು ಇರುತ್ತೆ. ಆ ಡೇಂಜರಸ್ ವಸ್ತು ಸಮಾಜಕ್ಕೆ ಹಾನಿಯನ್ನು ಮಾಡ್ಬೋದು. ನೋಡಿ, ಅಗೇನ್ ದ ಲಾಜಿಕ್ ಈಸ್ ದ ಇಂಜುರಿ. ಇಟ್ ಮೇ ಕ್ರಿಯೇಟ್ ಲಾಟ್ ಆಫ್ ಪ್ರಾಬ್ಲಮ್. ಬಹಳಷ್ಟು ಜನರಿಗೆ ಇದು ತೊಂದರೆಯನ್ನು ಉಂಟು ಮಾಡ್ಬೋದು. ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸೆಪ್ಷನ್ ಇಲ್ಲದೇ ಇವ್ರ ಮೇಲೆ ನಾವು ಜವಾಬ್ದಾರಿಯನ್ನು ಹೊರಿಸಬೇಕು. ಅಂದರೆ ದ ಎಕ್ಸೆಪ್ಷನ್ಸ್ ದ್ಯಾಟ್ ವೇರ್ ಅವೈಲೇಬಲ್ ಇನ್ ರೇಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್, ಇನ್ ದಿಸ್ ಕೇಸ್ ಇಟ್ ವಾಸ್ ಟೋಲ್ಡ್ ದೇ ಆರ್ ನಾಟ್ ಅಪ್ಲಿಕೇಬಲ್ ಇನ್ ಯುವರ್ ಕೇಸ್. ಅದಕ್ಕೆ ಹೊಸ ಡಾಕ್ಟ್ರಿನಿಗೆ ನಾವೇನು ಹೆಸರು ಹೇಳಿದ್ವಿ, ರೇಲ್ಯಾಂಡ್ಸ್ ವರ್ಸಸ್ ಅಬ್ಸಲ್ಯೂಟ್ ಲಯಬಿಲಿಟಿ ಅಂಥೇಳಿ ನಾವೇನು ಮಾಡ್ತೀವಿ, ಇದರಲ್ಲಿ ಡೀಲ್ ಮಾಡ್ತೀವಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಿಕ್ಟ್ ಲಯಬಿಲಿಟಿ ಆ್ಯಂಡ್ ಅಬ್ಸಲ್ಯೂಟ್ ಲಯಬಿಲಿಟಿ? ಇನ್ ಸಿಂಗಲ್ ಸೆಂಟೆನ್ಸ್, all the exceptions available in strict liability are not available in absolute liability. ಅಲ್ಲಿರ್ತಕ್ಕಂಥ ಈ ನೋ ಎಕ್ಸೆಪ್ಷನ್ ಡಿಫೆನ್ಸ್ ಅಂತ ಹೇಳ್ತಾರೆ. ನೋಡಿ, ಪ್ರಿನ್ಸಿಪಲ್, ಯಾವುದೇ ಒಂದು ಕಾರ್ಖಾನೆ ತನ್ನ ಹತ್ರ ಒಂದು ಏನು ಅಪಾಯಕಾರಿ ವಸ್ತುವನ್ನು ಅವ್ರು ಇಟ್ಕೊಂಡಿದ್ರೆ, ಆ ಅಪಾಯಕಾರಿ ವಸ್ತುವಿನಿಂದ ಆದಂತಹ ಹಾನಿಗೆ ಅವರೇ ಬಾಧ್ಯರು. ಅವರು ಎಷ್ಟೇ ಕಾಳಜಿ ವಹಿಸಿದ್ರು ಕಾಳಜಿ ಪ್ರಶ್ನೆಯಲ್ಲಿ ಬರಲ್ಲ. ಅವರು ನೆಗ್ಲಿಜೆಂಟ್ ಇರಲಿ ಅಥವಾ ಕಾಳಜಿ ಪೂರ್ವಕವಾಗಿರಲಿ, ಎರಡೂ ಸಂದರ್ಭದಲ್ಲಿಯೂ ಕೂಡ ಅದರಿಂದ ಏನಾದರೂ ಅಪಘಾತ ಆದರೆ, ಘಟನೆ ಸಂಭವಿಸಿದರೆ, ಅದರ ಎಲ್ಲ ಪರಿಹಾರದ ಏನು ಜವಾಬ್ದಾರಿಯನ್ನು ಆ ಕಾರ್ಖಾನೆ ಹೊರಬೇಕು ಅಂತಕ್ಕಂಥದ್ದೇ ಇದರ ಅಬ್ಸಲ್ಯೂಟ್ ಲಯಬಿಲಿಟಿಯ ಪ್ರಿನ್ಸಿಪಲ್. ನೋಡಿ, ಇಫ್ ಎನ್ ಎಂಟರ್ಪ್ರೈಸ್ ಎಂಗೇಜಸ್ ಇನ್ ಹಜಾರ್ಡಸ್ ಆಕ್ಟಿವಿಟಿ, ಹಜಾರ್ಡಸ್ ಆಕ್ಟಿವಿಟಿ ಅಂದರೆ ಅಪಘಾತಕಾರಿ ಉಂಟಾಗುವಂತಹ ಯಾವುದು ಅಪಾಯಕಾರ ಕೈಗಾರಿಕೆ ನಡೆಸುವಂಥವ್ರು, ಆವಾಗೇನಾಗುತ್ತೆ, ದೇ ಆರ್ ಅಬ್ಸಲ್ಯೂಟ್ಲಿ ಲಯಬಲ್ ಫಾರ್ ಎನಿ ಹಾರ್ಮ್ ವಿತ್ ನೋ ಎಕ್ಸೆಪ್ಷನ್ಸ್.
This doctrine is brought by Justice Bhagavati, our beloved justice, who was the chief justice at that point in time in India, right? ಅದಕ್ಕೆ ಈ ಕೇಸ್ಗೆ ಫೇಮಸ್ ಪ್ರಕರಣ ಇದು, ಓಲಿಯಂ ಗ್ಯಾಸ್ ಲೀಕ್ ಪ್ರಕರಣ ಅಂಥೇಳಿ ನಾವು ಹೇಳ್ತೀವಿ. ದೆನ್ ವಾಟ್ ಈಸ್ ದ ರ್ಯಾಷನಲ್? ನಾನು ನಿಮಗೆ ಚರ್ಚೆ ಮಾಡಿದ್ನಲ್ವಾ, ಇಂಡಸ್ಟ್ರಿಯಲೈಸೇಷನ್ ಡಿಮಾಂಡ್ಸ್ ಹೈಯರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಇಂಡಸ್ಟ್ರಿಯಲೈಸೇಷನ್ ಏನಿದೆಯಲ್ಲ, ಇದು ಹೆಚ್ಚಿನ ಜವಾಬ್ದಾರಿಯನ್ನು ತರ್ತದೆ. ವಿಕ್ಟಿಮ್ಸ್ ಸೇಫ್ಟಿ ಈಸ್ ಪ್ರಯಾರಿಟೈಸ್. ನಾ ಮೊದಲೇ ಹೇಳಿದ್ನಲ್ವಾ, ಯಾರು ಹಾನಿಗೆ ಒಳಗಾಗಿರ್ತಾರೋ, ಅಂದರೆ ಪೀಡಿತರನ್ನು ಅಥವಾ ಆ ಹಾನಿಗೆ ಒಳಗಾದವರನ್ನ ರಕ್ಷಿಸುವ ಉದ್ದೇಶವೇ ಕಾನೂನಿನ ಉದ್ದೇಶ. ಈಸ್ ಪ್ರಯಾರಿಟೈಸ್ಡ್ ಆನ್ ಎಂಟರ್ಪ್ರೈಸಸ್ ಫ್ರೀಡಮ್. ಅಂದರೆ ಒಂದು ಕಾರ್ಖಾನೆಯ ವ್ಯಾಪಾರ ಮಾಡುವ ಅಧಿಕಾರ ಹಕ್ಕು ಏನಿದೆಯಲ್ಲ, ಅದಕ್ಕಿಂತ ಅತಿ ಮುಖ್ಯವಾದದ್ದೇನು ಅಂತಂದರೆ ಸಮಾಜದ ರಕ್ಷಣೆ, ಸಮಾಜದಲ್ಲಿರುವಂತಹ ಜನರ ರಕ್ಷಣೆ ಅಥವಾ ಪೀಡಿತರ ರಕ್ಷಣೆ. ಆದ್ದರಿಂದ ಅವ್ರ ಮೇಲೆ ನಾವು ಎಲ್ಲ ರೀತಿಯಾದಂತಹ ನಿರ್ಬಂಧಗಳನ್ನು ಹೇರುವುದು ಅವಶ್ಯಕತೆ ಇದೆ ಅನ್ನೋದನ್ನು ನಾವೇನು ಮಾಡಿದ್ವಿ, ಈ ಒಂದು ಕಾನ್ಸೆಪ್ಟಲ್ಲಿ ತೆಗೆದುಕೊಂಡು ಬಂದ್ವಿ. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಇಂಡಸ್ಟ್ರೀಸ್ ಎಂಗೇಜ್ಡ್ ಇನ್ ಹಜಾರ್ಡಸ್ ಆಕ್ಟಿವಿಟೀಸ್ ಹ್ಯಾವ್ ಅಬ್ಸಲ್ಯೂಟ್ ನಾನ್ ಡೆಲಿಗೇಬಲ್ ಡ್ಯೂಟಿ. ಇನ್ನೊಬ್ಬರ ಮೇಲೆ ಹಾಕೋಕ್ಕಾಗಲ್ಲ ಅವರಿಗೆ. ಓಕೆ, ಇಫ್ ಹಾರ್ಮ್ ಆಕರ್ಸ್ ದೇ ಮಸ್ಟ್ ಕಾಂಪೆನ್ಸೇಟ್ ಫುಲ್ಲಿ, ಕಂಪ್ಲೀಟಾಗಿ ಅವ್ರು ಕಾಂಪೆನ್ಸೇಟ್ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್, ನಾನು ಹೇಳಿದ್ನಲ್ವಾ, ಪ್ರಿಕಾಷನ್ಸ್ ಟೇಕನ್, ಕಾಸಸ್ ಬಿಯಾಂಡ್ ದೇರ್ ಕಂಟ್ರೋಲ್. ನಮ್ಮಿಂದ ಇಂಪಾಸಿಬಿಲಿಟಿ, ನಾವು ಕಾಂಟ್ರಾಕ್ಟ್ ಲಾನಲ್ಲಿ ಒಂದು ಥಿಯರಿ ಬರ್ತದೆ, ಥಿಯರಿ ಆಫ್ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ. ಇಲ್ಲಿ ಇಂಪಾಸಿಬಿಲಿಟಿಗೆ ವ್ಯಾಲ್ಯೂ ಇದು ಇಲ್ಲ, ಏನು ಸ್ಕೋಪ್ ಇಲ್ಲ. ನಿಮ್ಮ ಕೈ ಮೀರಿ ಅದು ಆದರೂ ಕೂಡ ನೀವು ಜವಾಬ್ದಾರಿನೇ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಏನು ಮಾಡಿದರು ಅಂತಂದರೆ, ಈಗ ಪಬ್ಲಿಕ್ ಇನ್ಶೂರೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದರು. ಯಾರು ಈ ರೀತಿಯಾದಂಥ ಇಂಡಸ್ಟ್ರಿ ಮಾಡ್ತಾರೋ ಅವರು ಇನ್ಶೂರೆನ್ಸ್ ತೊಗೊಂಡ್ಬಿಡ್ಬೇಕು ಮೊದಲೇ. ಹಾನಿ ಆದರೆ ಆ ಇನ್ಶೂರೆನ್ಸ್ ಕಂಪ್ನಿ ಅದನ್ನು ಭರಿಸುವ ಹಾಗೆ. ಆ ಒಂದು ಕಾನ್ಸೆಪ್ಟ್ನು ನಾವು ಇದರ ಪರಿಣಾಮವಾಗಿ ನೋಡ್ತೀವಿ. ದಸ್ ದ ಗ್ಲೇರಿಂಗ್ ಡಿಸ್ಟಿಂಕ್ಷನ್, ಅಂದರೆ ಸ್ಟ್ರಿಕ್ಟ್ ಲಯಬಿಲಿಟಿಗೂ ಅಬ್ಸಲ್ಯೂಟ್ ಲಯಬಿಲಿಟಿ ಇರುವಂತಹ ಅತಿ ಮುಖ್ಯವಾದಂತಹ ವ್ಯತ್ಯಾಸ ಏನಂತಂದರೆ, ಫಾರ್ ಇಂಡಸ್ಟ್ರಿಯಲ್ ಸೇಫ್ಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಇಲ್ಲಿ ಎಕ್ಸೆಪ್ಷನಿಗೆ ಸ್ಕೋಪ್ ಇಲ್ಲ. ಏನು, ಈ ಸಂಪೂರ್ಣ ಲಯಬಿಲಿಟಿಯಲ್ಲಿ ಎಕ್ಸೆಪ್ಷನ್ಗೆ ಯಾವುದೇ ಸ್ಕೋಪ್ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಎಕ್ಸೆಪ್ಷನ್ಲೆಸ್ ಆ್ಯಂಡ್ ಎ ಸ್ಟ್ರಾಂಗರ್ ಡಾಕ್ಟ್ರಿನ್. ಸ್ಟ್ರಿಕ್ಟ್ ಲಯಬಿಲಿಟಿ ಹ್ಯಾಸ್ ಗಾಟ್ ಸರ್ಟನ್ ಎಕ್ಸೆಪ್ಷನ್ಸ್. ಅಬ್ಸಲ್ಯೂಟ್ ಲಯಬಿಲಿಟಿ ಹ್ಯಾಸ್ ಗಾಟ್ ನೋ ಎಕ್ಸೆಪ್ಷನ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅತಿ ಪ್ರಮುಖವಾದಂಥ ಕಟ್ಟುನಿಟ್ಟಾದ ಹೊಣೆಗಾರಿಕೆ ಕೆಲವು ವಿನಾಯಿತಿಗಳನ್ನು ಹೊಂದಿದೆ, ಆದರೆ ಸಂಪೂರ್ಣ ಹೊಣೆಗಾರಿಕೆ ಯಾವುದೇ ವಿನಾಯಿತಿ ಇಲ್ಲದೆ ನಿರ್ಬಂಧರಹಿತವಾಗಿ ಬಲಿಷ್ಠವಾಗಿದೆ. ಕೈಗಾರಿಕಾ ಸುರಕ್ಷತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ. ಅಂದರೆ ನಾವು ಡೇಂಜರಸ್ ವಸ್ತು ತಂದು ಇಟ್ಕೊಂಡು ಒಂದು ಇಂಡಸ್ಟ್ರಿ ಮಾಡ್ತೀವಿ ಅಂತಂದರೆ ಎಚ್ಚರಿಕೆಯಿಂದ ಇರಬೇಕು ನಾವು. ಅದು ಈ ರೀತಿ ಆಗಬಾರ್ದು. ಆಮೇಲೆ ನಿಮ್ಮದೊಂದು ಫೈನಾನ್ಷಿಯಲ್ ಸ್ಟ್ರಾಟಜಿ ಹೆಂಗಿರ್ಬೇಕಂದ್ರೆ, ಹಾನಿ ಆದರೆ ಹಾನಿಯನ್ನು ಸಂಪೂರ್ಣವಾಗಿ ಭರಿಸಬೇಕು. ಯಾಕೆ ಅಂತಂದರೆ ಸಾಮಾಜಿಕ ನ್ಯಾಯಕ್ಕೆ ಯಾವತ್ತೂ ಕುಂದುಕೊರತೆ ಆಗಬಾರ್ದು. ಸಮಾಜಕ್ಕೆ ಯಾವತ್ತೂ ನಿಮ್ಮ ಒಂದು ಇಂಡಸ್ಟ್ರಿಯಿಂದ ಸಮಾಜಕ್ಕೆ ಹಾನಿ ಆಗಬಾರ್ದು ಅಂತಕ್ಕಂಥದ್ದು. ಅಂದರೆ ಇಂಡಸ್ಟ್ರಿಯನ್ನು ಹೆಚ್ಚು ಜವಾಬ್ದಾರಿಗೊಳಿಸುವುದಕ್ಕಾಗಿ ಫೋರ್ ಕ್ವಾಂಟಮ್ ಕಾಂಪೆನ್ಸೇಷನ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಇಟ್ ಈಸ್ ಕಾಲ್ಡ್ ಆಸ್ ಕ್ವಾಂಟಮ್ ಕಾಂಪೆನ್ಸೇಷನ್ ಕಾನ್ಸೆಪ್ಟ್. ಏನು ಹಿಂಗಂದರೆ, ಸ್ಟ್ರಿಕ್ಟ್ ಲಯಬಿಲಿಟಿನಲ್ಲಿ ಏನಾಗುತ್ತೆ, ಕಂಪೆನ್ಸೇಷನ್ ವಾಸ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಡ್ಯಾಮೇಜ್ ಪ್ರೂವ್ಡ್. ಡ್ಯಾಮೇಜನ್ನು ಎಷ್ಟು ಹಾನಿಯಾಗಿದೆ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಇಲ್ಲಿ ಹಂಗಲ್ಲ. ಕಾಂಪೆನ್ಸೇಷನ್ ಶುಡ್ ಬಿ ಎಡಕ್ವೇಟ್ ಆ್ಯಂಡ್ ಎಕ್ಸಾಂಪ್ಲರಿ. ನೀವು ಇಲ್ಲಿ ಒಂದು ದಂಡನಾತ್ಮಕವಾಗಿ ದುಡ್ಡು ಕಟ್ಟಬೇಕಾಗ್ತದೆ, ಮತ್ತು ಎಷ್ಟು ಹಾನಿಯಾಗಿರುತ್ತಲ್ವ, ಹಾನಿಗೆ ತಕ್ಕನಾದಂತಹ ಪರಿಹಾರವನ್ನು ಕೊಡಬೇಕಾಗುತ್ತೆ. ಕಠಿಣ ಹೊಣೆಗಾರಿಕೆಯಲ್ಲಿ ನಷ್ಟಕ್ಕೆ ತಕ್ಕ ಪರಿಹಾರ, ಪರಮ ಹೊಣೆಗಾರಿಕೆ ಅಥವಾ ಸಂಪೂರ್ಣ ಹೊಣೆಗಾರಿಕೆಯಲ್ಲಿ ಕೈಗಾರಿಕೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೆಚ್ಚಿನ ಪರಿಹಾರವನ್ನು ಕೊಡಬೇಕಾಗತ್ತೆ. ನೀವು ಹೆಚ್ಚಿನ ಪರಿಹಾರವನ್ನು ಕೊಡಬೇಕಾಗುತ್ತೆ. ದಿಸ್ ಇಸ್ ವಾಟ್ ಈಸ್ ನೋಡ್ ಆಸ್ ಕಾನ್ಸೆಪ್ಟ್ ಆಫ್ ಕ್ವಾಂಟಮ್ ಕಾಂಪೆನ್ಸೇಷನ್. ಸ್ಟ್ರಿಕ್ಟ್ ಲಯಬಿಲಿಟಿ ನೋಡಿ, ವಾಟ್ ಈಸ್ ದ ಜೂರಿಸ್ಪ್ರುಡೆನ್ಷಿಯಲ್ ಫಿಲಾಸಫಿ? ಸ್ಟ್ರಿಕ್ಟ್ ಲಯಬಿಲಿಟಿ ಬೇಸ್ಡ್ ಆನ್ ಫಾಲ್ಟ್ ಪ್ರಿನ್ಸಿಪಲ್ ವಿದೌಟ್ ಇಂಟೆನ್ಷನ್ ಬಟ್ ವಿತ್ ಎಕ್ಸೆಪ್ಷನ್ಸ್. Absolute liability based on social justice and welfare principle. Absolute liability is founded on the principle of welfare.
ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಸಮಾಜಕ್ಕೆ ತೊಂದರೆ ಆಗಬಾರ್ದು ನಿಮ್ಮ ಕಾರ್ಖಾನೆಯಿಂದ. ಆದ್ದರಿಂದ ದಿ ಡಾಕ್ಟ್ರಿನ್ ಆಫ್ ಅಬ್ಸಲ್ಯೂಟ್ ಲಯಬಿಲಿಟಿ ಹ್ಯಾಸ್ ಕಮ್ ಇನ್ ಟು ಫೋರ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ವೈಕಾರಿಯಸ್ ಲಯಬಿಲಿಟಿ holds a person liable for the acts of another, usually an employer-employee relation, based on the principle of quae facit per alium facit per se. ಅಂದರೆ ಯಾವುದನ್ನು ನಾವು ಮಾಡಬೇಕಾಗಿದ್ದನ್ನು ಇನ್ನೊಬ್ಬರ ಮುಖಾಂತರ ಮಾಡಿಸಿರ್ತೀವೋ ಅದು ಎಲ್ಲದಕ್ಕೂ ನಾವೇ ಹೊಣೆಗಾರರು ಅಂತಕ್ಕಂಥದ್ದು. ವಾಟ್ ಈಸ್ ದ ಸ್ಟ್ರಿಕ್ಟ್ ಲಯಬಿಲಿಟಿ ಇನ್ ರಿಲಯನ್ಸ್ ವರ್ಸಸ್ ಫಿಶರ್? ಹಾರ್ಮ್ ಕಾಸ್ಡ್ ಬೈ ಡೇಂಜರಸ್ ಥಿಂಗ್ಸ್. ನಾವು ಡೇಂಜರಸ್ ಥಿಂಗ್ಸ್ನ ಇಟ್ಕೊಂಡಿದ್ದರಿಂದ ಮತ್ತೊಬ್ಬರಿಗೆ ಹಾನಿ ಆಗಿದೆ, ಆವಾಗ ನಾವು ಜವಾಬ್ದಾರಿ. ಬಟ್ ಇಟ್ ಹ್ಯಾಸ್ ಗಾಟ್ ಸರ್ಟನ್ ಎಕ್ಸೆಪ್ಷನ್ಸ್. ವಾಟ್ ಈಸ್ ಅಬ್ಸಲ್ಯೂಟ್ ಲಯಬಿಲಿಟಿ? ದೇರ್ ಈಸ್ ನೋ ಸ್ಕೋಪ್ ಫಾರ್ ಎಕ್ಸೆಪ್ಷನ್. 1986 ರೂಲ್, MC Mehta versus Union of India 1986, which is based on the principle of social justice and to make the industries more responsible. ಅಂದರೆ ಕೈಗಾರಿಕೆಗಳು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಅವರು ಎಷ್ಟೇ ಕಾಳಜಿ ತಗೊಂಡಿದ್ದರೂ ಕೂಡ ಅದರಿಂದ ಅವರು ಇಟ್ಟಂಥ ಒಂದು ಆಘಾತಕಾರಿ ಅಪಾಯಕಾರಿ ವಸ್ತುವಿನಿಂದ ಹಾನಿ ಆದರೆ ಕಾರಣ ಯಾವುದೇ ಎಕ್ಸೆಪ್ಷನ್ ಇಲ್ಲದೆ, ಯಾವುದೇ ವಿಮುಕ್ತಿ ಇಲ್ಲದೆ ಅವರು ಹಾನಿಗೆ ಬಾಧ್ಯತೆಯನ್ನು ವಹಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಒಂದು ವ್ಯವಸ್ಥೆಯ ಈ ಒಂದು ಲಯಬಿಲಿಟಿಗಳು. 3 ಲಯಬಿಲಿಟಿಗಳನ್ನ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀನಿ ನಾನು. ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು, ಎಸ್ಪೆಷಲಿ ಸ್ಟ್ರಿಕ್ಟ್ ಲಯಬಿಲಿಟಿ ಮತ್ತು ಅಬ್ಸಲ್ಯೂಟ್ ಲಯಬಿಲಿಟಿ, ಈ ಪ್ರಶ್ನೆಗಳು ನಿಮಗೆ ಶಾರ್ಟ್ ನೋಟಿಗೆ ಬಂದೇ ಬರ್ಬೋದು, ಲಾಂಗ್ ಆನ್ಸರಿಗೆ ಬಂದೇ ಬರ್ಬೋದು. ಆದ್ದರಿಂದ ನೀವು ಈ ವ್ಯವಸ್ಥೆಯನ್ನು ಈ ರೀತಿಯಾಗಿ ಬರೀಬೇಕು. ಕನ್ನಡದ ಒಂದು ಸಾರಾಂಶವನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ದಿಸ್ ಸ್ಕ್ರೀನ್ ಶಾಟ್ ಆಲ್ಸೋ ಕ್ಯಾನ್ ಬಿ ಟೇಕನ್ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ವಿತ್ ದಿಸ್ ಐ ಆಮ್ concluding this video, and in this video I have discussed with you these very interesting things. See, it starts from negligence, then strict liability. Strict liability even without negligence. Idu sakagಲಿಲ್ಲ. Then came absolute liability. And strict liability, then comes vicarious liability. Number 1, number 2, number 3. All these things this is for the sake of social justice. ಸೊ ಈ ರೀತಿಯಾದಂತಹ ವಿವರವನ್ನು ಕೊಡುವಂತಹ ಆನ್ಸರ್ ಇರ್ತದಲ್ಲ, ಉತ್ತರ ಇರ್ತದಲ್ಲ, ಅದು ನಿಮಗೆ ಸೂಕ್ತವಾದ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯತೆಯನ್ನು ಮಾಡಿಕೊಡ್ತದೆ ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ವಿಡಿಯೋ ಸ್ವಲ್ಪ ಲೆಂದಿ ಆಗಿರ್ಬೋದು, ಆದರೆ ಕಾನ್ಸೆಪ್ಚುವಲ್ ವಿಡಿಯೋ ಇದು. ಅದರ್ವೈಸ್ ನೀವು ಬರೆಯುವಂಥ ಉತ್ತರ ಟಾಟ್ ಲಾನ ಉತ್ತರ ಆಗುತ್ತೆ. ನಿಮ್ಮ ಉತ್ತರ ಟಾಟ್ ಲಾ ಉತ್ತರ ಆಗಬಾರ್ದು. ನಿಮ್ಮ ಉತ್ತರ ಏನಾಗಿರಬೇಕು? ಜುರಿಸ್ಪ್ರುಡೆನ್ಷಿಯಲ್ ಉತ್ತರ, ನ್ಯಾಯಶಾಸ್ತ್ರಕ್ಕೆ ಉತ್ತರ ಆಗಿರಬೇಕು. ಅಂದರೆ ಇದರ ಅರ್ಥ ನೀವು ಯು ಹ್ಯಾವ್ ಟು ಕ್ರಿಟಿಕಲಿ ಅನಲೈಸ್ ಆಲ್ ದ 3 ಪ್ರಿನ್ಸಿಪಲ್ಸ್: absolute liability principle, vicarious liability, strict liability and absolute liability principles ಅಂತ ಹೇಳ್ತಾ ಇವತ್ತಿನ ಇಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.